ಸರ್ವಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ. ಸರಿ, 68ನೇ ಪುಟದಲ್ಲಿ 6ನೇ ಮಂತ್ರ ಪ್ರಾರಂಭವಾಗಲಿರುತ್ತದೆ. ದೇವರು ಏನನ್ನ ಸೃಷ್ಟಿ ಮಾಡಿದ ಅಂತನ್ನುವುದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಕ್ರಮವಾಗಿ ಮುಂದೆ ಹೋಗ್ತದೆ. ಈಗ ಅದು ಏನು ಮುಂದುವರಿತದೆ ನೋಡ್ಕೊಳ್ರಿ. ತಸ್ಮಾತ್ ರುಚಸ್ಸಾಮ ಯಜುಂಷಿ ದೀಕ್ಷಾ ಯಜ್ಞಾಶ್ಚ ಸರ್ವೋ ಕೃತವೋ ದಕ್ಷಿಣಾಶ್ಚ. ತಸ್ಮಾತ್ ಆ ಪರಮಾತ್ಮನಿಂದ ರುಚಃ ಋಗ್ವೇದಗಳು, ಸಾಮ ಸಾಮವೇದ, ಯಜುಂಷಿ ಯಜುರ್ವೇದಗಳು, ಆಮೇಲೆ ದೀಕ್ಷಾ. ದೀಕ್ಷಾ ಅಂದ್ರೆ ಯಜ್ಞಕ್ಕೆ ಬೇಕಾಗುವಂತಹ ಒಂದು ವ್ಯವಸ್ಥೆ, ಅದಕ್ಕೆ ದೀಕ್ಷಾ ಅಂತ ಕರೀತಾರೆ. ಸರಿ, ಯಜ್ಞಕ್ಕೆ ಬೇಕಾಗುವಂತಹ ಒಂದು ದೀಕ್ಷಾ ತಗೊಂಡ್ರು ಅಂತ ಹೇಳ್ತಿರ್ತಾರೆ, ಹಂಗಿರ್ತದೆ ದೀಕ್ಷಾ. ಆಮೇಲೆ ಯಜ್ಞಾಹ ಸರ್ವೇ ಯಜ್ಞಾಹ ಎಲ್ಲ ಯಜ್ಞಗಳು, ಕ್ರತವಹ ಕ್ರತುಗಳು, ಅದೇ ಯಜ್ಞದಲ್ಲಿ ಎರಡು ಭಾಗ, ಕ್ರತು ಅಂತ ಒಂದು ಬೇರೆ, ಯಜ್ಞ ಅಂತ ಒಂದು ಬೇರೆ. ಅದು ದಕ್ಷಿಣಾಶ್ಚ ಯಜ್ಞಕ್ಕೆ ಸಂಬಂಧಪಟ್ಟಿರುವಂತಹ ದಕ್ಷಿಣೆಗಳು, ಸಂವತ್ಸರಶ್ಚ ಸಂವತ್ಸರ ಅಂದ್ರೆ ಕಾಲ, ಸಂವತ್ಸರಶ್ಚ ಕಾಲ. ಆಮೇಲೆ ಯಜಮಾನ ಯಜ್ಞಕ್ಕೆ ಬೇಕಾಗುವ ಯಜಮಾನ, ಲೋಕಾಹ ಈ ಲೋಕಾಹ ಅನ್ನೋ ಶಬ್ದಕ್ಕೆ ಈ ಭೂಹು ಭುವಃ ಸ್ವಹ ಮಹಾಲೋಕಗಳವಲ್ಲ ಆ ಲೋಕಗಳು. ಸೋಮೋ ಯತ್ರ ಪವತೆ ಪವತೆ ಯತ್ರ ಸೂರ್ಯ, ಸೂರ್ಯ ಚಂದ್ರರು ಅವರೇನು ಸಂಚಾರ ಮಾಡ್ತಾರೋ ಅಂತಹದ್ದನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಏನಿಲ್ಲ, ಕೇವಲ ಸೃಷ್ಟಿಯನ್ನು ಹೇಳ್ತಾ ಹೊರಟಾರ, ಬೇರೆ ಏನೋ ಹೆಚ್ಚಿನ ವಿಷಯ ಇಲ್ಲ. ಈಗ ಒಂದು ಪ್ರಶ್ನೆ ಏನು ಅಂತಂದ್ರೆ, ಅದೇ ಸೋಮಃ ಚಂದ್ರೋ ಯತ್ರ ಚರತಿ ಸೂರ್ಯೋ ಯತ್ರ ಪವತೆ ತೇ ಲೋಕಃ, ಹಿಂಗ್ ಮಾಡ್ಯಾರ ಅದನ್ನ. ಸೋಮಃ ಯತ್ರ ಚರತೆ ಲೋಕಾಹ ಸೂರ್ಯ ಯತ್ರ ಚರತೆ ಲೋಕಾಹ, ಸೂರ್ಯಚಂದ್ರರು ಸಂಚಾರ ಮಾಡುವ ಲೋಕಗಳನ್ನು ನಿರ್ಮಾಣ ಮಾಡಿದ ಅಂತ ಇಷ್ಟು ಮಾಡಿಟ್ಟಾರೀಗ ಅದನ್ನ. ಏನಂದ್ರಿ, ಪಶುಬಂಧನ ಇಷ್ಟಿ ಅಂತ ಕರೀತಾರೆ. ಪಶುಗಳನ್ನು ಕಟ್ಟಿ ಮಾಡುವ ಯಜ್ಞಕ್ಕೆ ಕ್ರತು ಅಂತ ಹೆಸರು, ಕಟ್ಟದೆ ಮಾಡೋದಕ್ಕೆ ಯಜ್ಞ ಅಂತ ಹಿಂಗೆ ಹೆಸರು. ಅದು ವ್ಯಾಸತೀರ್ಥರು ಹಂಗೆ ಬರೆದಾರ, ಕ್ರತುಬಂಧನ ಪಶುಬಂಧನ ಇಷ್ಟಿ ಅಂತ ಬರೆದಾರ. ಅದಕ್ಕೆ ಗೊತ್ತಾಯ್ತಾ? ಸರಿ, ಓಕೆ. ಈಗ ಒಂದು ಪ್ರಶ್ನೆ ಮಾಡಿಕೊಳ್ಬೇಕು. ಏನು ಪ್ರಶ್ನೆ ಮಾಡಿಕೊಳ್ಬೇಕು? 4ನೇ ಮಂತ್ರದಲ್ಲಿ ವಿವೃತಾಶ್ಚ ವೇದಾಹ ಅಂತ ಹೇಳಿದ್ದಾರೆ 67ನೇ ಪುಟದಲ್ಲಿ. ಭಗವಂತನ ಮುಖದಿಂದ ವೇದಗಳು ಬಂದವು ಅಂತ ಹೇಳಿದ ಮೇಲೂ ಮತ್ತೆ 6ನೇ ಮಂತ್ರದಲ್ಲಿ ಋಗ್ವೇದ ಸಾಮವೇದ ಯಜುರ್ವೇದ ಬಂದವು ಅಂತ ಹೇಳಿದ್ರಾಗ ಏನು ಅರ್ಥ ಅದ ಸಿಕ್ಕದ? ಅಲ್ಲಿ ನೋಡ್ರಿ, 4ನೇ ಮಂತ್ರದಲ್ಲಿ ಏನದ ದಿಶಶ್ರೋತ್ರೇ ವಾಗ್ ವಿವೃತಾಶ್ಚ ವೇದಾಹ, 2ನೇ ಸಾಲು ಅಣ್ಣಿಗೇರಿ ಅವ್ರು ಸಿಕ್ಕದಿಲ್ಲೋ. ಅಲ್ಲಿ ಹೇಳೋ ಕಾಲಕ್ಕ ದಿಶಃ ಶ್ರೋತ್ರೇ ವಾಗ್ ವಿವೃತಾಶ್ಚ ವೇದಾಹ, ಭಗವಂತನ ವಾಗೀಂದ್ರಿಯದಿಂದ ವೇದಗಳು ಬಂದಿವೆ ಅಂತ ಅಲ್ಲಿ ಹೇಳಿ ಮತ್ತೆ 6ನೇ ಮಂತ್ರದಲ್ಲಿ ವೇದಗಳು ಹುಟ್ಟ್ಯಾವ ಅಂತ ಹೇಳಿ ಏನರ್ಥ ಅದಕ್ಕೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಇಷ್ಟು. ಏನು ಉತ್ತರ ಅಂತ ಕೇಳಿದ್ರೆ, ಹಿಂದೆ ಬಂದದ್ದು ಒಟ್ಟಾರೆ ವೇದಗಳು ಬಂದುವು ಅಂತ ಹೇಳಿಕತ್ತಾರ. ಇಲ್ಲಿ ಪ್ರತ್ಯೇಕ ಯಾವ್ಯಾವ ವೇದಗಳು ಬಂದುವು ಅಂತ ವಿವರಣೆ ಮಾಡ್ಲಿಕ್ಕತ್ತಾರ. ಅಂದ್ರೆ ಸಂಕ್ಷೇಪ ಮತ್ತು ವಿಸ್ತಾರ ಅಂತ ತಿಳ್ಕೋಬೇಕು. ಸಂಕ್ಷೇಪವಾಗಿ ಒಮ್ಮೆ ಹಿಂಗೆ ಹೇಳ್ಬಿಡ್ತಾರೆ, ಭಗವಂತನು ವೇದ ಪ್ರತಿಪಾದ್ಯ ಅಂತ ಒಮ್ಮೆ ಹೇಳ್ಬಿಟ್ಟು ಋಗ್ವೇದದಿಂದ ಯಜುರ್ವೇದದಿಂದ ಅಂತಾರೋ ಇಲ್ಲೋ, ಅಲ್ಲೇನು ಮತ್ತದು ಹೇಳಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ವೇದಾಹ ಅಂತ ಸಂಕ್ಷೇಪದಲ್ಲಿ ಹೇಳಿದ್ದನ್ನು ಇಲ್ಲಿ ಮುಂದೆ ಋಗ್ವೇದ ಯಜುರ್ವೇದ ಅಂತ ವಿವರಣೆ ಮಾಡ್ಲಿಕ್ಕತ್ತಾರೆ. ಅರ್ಥ ಆಯ್ತಾ? ಅದರಿಂದ ಏನಾಯ್ತು ಅಂತ ತಿಳಿಬಾರದು, ಪುನರುಕ್ತಿ ಬಂತು ಅಂತ ತಿಳಿಬಾರದು. ತಸ್ಮಾದ್ ರುಚಃ ಸಾಮ ಯಜುಂಷಿ ದೀಕ್ಷಾ ಯಜ್ಞಾಶ್ಚ ಸರ್ವೇ ಕೃತವ, ಯಜ್ಞಕ್ಕೆ ಬೇಕಾಗಿರುವಂತಹ ದೀಕ್ಷಾ ಅಂತ ಒಂದು ಕರೀತಾರೆ. ದೀಯತೆ ಪುಣ್ಯಂ ಕ್ಷೀಯತೆ ಪಾಪಮಿತಿ ದೀಕ್ಷಾ ಅಂತ ಅದಕ್ಕೆ ಹೆಸರು. ದೀಕ್ಷಾ ಅಂದ್ರೆ ಏನು? ಪುಣ್ಯ ಕೊಡ್ತದ, ಪಾಪ ಕಳಿತದ, ಅದಕ್ಕೆ ದೀಕ್ಷಾ ಅಂತ ಹೆಸರು ಅಂತ ಬರ್ದು ಇಟ್ಕೊಂಡಿರಿ. ದೀಯತೆ ಪುಣ್ಯಂ ಕ್ಷೀಯತೆ ಪಾಪಮಿತಿ ದೀಕ್ಷಾ. ಯಾವುದನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಪುಣ್ಯ ಬರ್ತದ, ಪಾಪ ಹೋಗ್ತದೋ ಅದನ್ನು ದೀಕ್ಷಾ ಅಂತ ಕರೀತಾರೆ. ಸೋಮ ಹಾಗೂ ಚಂದ್ರ ಇವರಿಬ್ಬರು ಸಂಚಾರ ಮಾಡುವಂತಹ ಲೋಕಗಳು. ದಕ್ಷಿಣೆ ಅಂದ್ರೆ ಯಾವ ಯಜ್ಞಕ್ಕೆ ಏನೇನು ದಕ್ಷಿಣೆಗಳನ್ನು ಕೊಡಬೇಕೋ ಅದನ್ನು ಹೇಳಿದ್ದಾರೆ. ಅಲ್ವಾಗ ಇಲ್ಲಿಲ್ಲ. ಈಗ ನಾವು ಮಾಡೋ ಎಲ್ಲ ಹೋಮಗಳಿವೆಲ್ಲ ಇವೇನಂತ ದೊಡ್ಡ ಆಗಲ್ಲ. ಹಿಂದೆ ಬ್ರಾಹ್ಮಣರು ಬಂದು ಮಾಡಿಸಿದ್ರೆ ಅವ್ರಿಗೆ ಎಷ್ಟು ಕೊಡಬೇಕು ಅಂತೆಲ್ಲ ವ್ಯವಸ್ಥೆ ಇತ್ತು. ಅದಕ್ಕೆ ಇಷ್ಟೇ ಕೊಡಬೇಕು ಅಂತ ವ್ಯವಸ್ಥೆ. ಅಷ್ಟು ಮಂತ್ರ ಹೇಳ್ತಾರೆ ಅವರು, ಅಷ್ಟು ದಿವಸ ಇರ್ತಾರೆ, ದೀಕ್ಷಾದಿಂದ ಇರ್ಬೇಕು, ಅವರೆಲ್ಲ ಕೊಡಬೇಕು ಅಂತ ಇತ್ತು ವ್ಯವಸ್ಥೆ. ಬಹಳ ವ್ಯತ್ಯಾಸ
ಹೋಮ ಹವನ ಯಾಗ ಯಜ್ಞ ಕ್ರತು ಸತ್ರ ಇವೆಲ್ಲದಕ್ಕೂ ಬೇರೆ ಬೇರೆ ವ್ಯತ್ಯಾಸ. ಸುಮ್ಮನೆ ನಾವೆಲ್ಲ ಒಂದೇ ಶಬ್ದ ಬಳಸಿರ್ತೀವಿ ಅಷ್ಟೇ. ಕೋಷ್ಟಕದ ಹೌದು 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 ಬಾ ಇದ್ರೊಳಗೆ ಬರ್ತದೆ ನಿಮ್ಗೆ. ಬೃಹದಾರಣ್ಯಕದೊಳಗೆ ಮುಂದೆ ಏನ್ ಗುರುದಕ್ಷಿಣೆ ಕೊಡಬೇಕು ಏನ್ ದಕ್ಷಿಣೆ ಕೊಡಬೇಕು ಒಬ್ಬ ಆನೆ ಕೊಟ್ಟ ಅಂತ ಬರ್ತದ, ಇದು ಕೊಟ್ಟ ಅಷ್ಟು ದಕ್ಷಿಣೆ ಹೆಂಗ್ ಕೊಡೋದಿತ್ತವ. ಆನೆ ಒಂಟಿ ಕುದುರೆ ಕೊಡೋ ಅಷ್ಟು ದಕ್ಷಿಣೆ ಇದ್ದು ಅಂತವ ಎಲ್ಲ. ಹ್ಮ್ ನಿಜಣ್ಣ ನಂಗೆ ಕೊಟ್ಟರು ಇಟ್ಕೊಳ್ಳೋ ಜಾಗ ಇಲ್ಲಪ್ಪ, ಕೊಡ್ಬೇಡ ಮಹಾರಾಯ. ನಮ್ ಗುರುಗಳು ಹೇಳ್ಯಾರ ಭಕ್ತಿ ನಾನೇ ತಂದು ಕೊಟ್ಬಿಡ್ತೀನಿ, ನಾ ಎಲ್ಲಿ ಇಟ್ಕೊಳ್ಳಿಪ್ಪ ಮಹಾರಾಯ. ಮೊದ್ಲೇ ನಮ್ಮ ಮನ್ಯಾಗ ಇದ್ದೋಗಿ ಇಲ್ಲಿ ಜಾಗ ಇಲ್ಲ, ನಾನೇ ತಂದು ಕೊಟ್ರೆ ನಾ ಎಲ್ಲಿ ಇಟ್ಕೊಳ್ಳಿ ಮತ್ತೆ. ಏನ್ರಿ ಅಣ್ಣಗಿರಿ ನೋಡ್ರಿ ಮತ್ತೆ ಹೇಳ್ರಿ. ಹಾ ಅಷ್ಟು ಕರೆಕ್ಟ್, ಇದು ವೆರಿ ಗುಡ್ ವೆರಿ ಗುಡ್. ಹಾ ತಸ್ಮಾಚ್ಚ ದೇವಾ ಬಹುಧಾ ಸಂಪ್ರಸೂತಾ. ದೇವತೆಗಳು ಮತ್ತೆ ಭಗವಂತನಿಂದ ಹುಟ್ಟಿದ್ರು. ಹಿಂದೆ ಹೇಳಿದ್ ಬೇರೆ ಈಗ ಹೇಳಿದ್ ಬೇರೆ. ಅಂದ್ರೆ ಬಹುವಿಧವಾಗಿ ದೇವತೆಗಳು ಹುಟ್ಟಿ ಬಂದ್ರು ಅಂದ್ರೆ ಅರ್ಥ ಏನು? ಬಹುವಿಧವಾಗಿ ಹುಟ್ಟಿ ಬಂದ್ರು ಅಂದ್ರೆ ಒಮ್ಮೆ ಸ್ಥೂಲ ರೂಪದಲ್ಲಿ, ಒಮ್ಮೆ ಸೂಕ್ಷ್ಮ ರೂಪದಲ್ಲಿ, ಒಮ್ಮೆ ಮಗನಾಗಿ, ಒಮ್ಮೆ ಇವರಿಗೆ ಸಂಬಂಧಿಕನಾಗಿ, ಹಿಂಗ ಬೇರೆ ಬೇರೆ ರೂಪದಲ್ಲಿ ಹುಟ್ಟಿ ಬಂದರು. ಬಹುಧಾ ಅಂತ ಹೇಳ್ಯಾರ. ಸಾಧ್ಯ ಸಾಧ್ಯ ಅಂತ ದೇವತೆಗಳ ಗಣ ಸಾಧ್ಯ, ಮನುಷ್ಯ ಮನುಷ್ಯರು, ಪಶವಃ ಅಂದ್ರೆ ಪಶುಗಳು, ವಯಾಂಸಿ ಅಂದ್ರೆ ಪಕ್ಷಿಗಳು. ಬರ್ಕೊಂಡಿಟ್ಕೊಳ್ರಿ, ಹಿಂದೊಂಬರ್ಸಿನಿ ಈಗೊಂಬರ್ಸಿಕತ್ತೀನಿ, ಕನ್ಫ್ಯೂಸ್ ಆಗ್ತಾ ಶಬ್ದ. ವಯಾಂಸಿ ಅಂದ್ರೆ ಪಕ್ಷಿಗಳು. ಪಕ್ಷಿಗಳು. ಪ್ರಾಣಾಪಾನವು ಪ್ರಾಣ ಮತ್ತು ಅಪಾನಗಳೆಂಬ ವ್ರೀಹಿ ಭತ್ತ ಅಕ್ಕಿ ಅಥವಾ ಗೋಧಿ, ತಪಶ್ಚ ತಪಸ್ಸು, ಶ್ರದ್ಧಾ ಸತ್ಯಂ ಬ್ರಹ್ಮಚರ್ಯಂ ವಿಧಿಶ್ಚ ಇದು ಎಲ್ಲವೂ ಕೂಡ ಭಗವಂತನಿಂದ ಹುಟ್ಟಿದವು. ಅರ್ಥ ಆಯ್ತಾ? ಸತ್ಯಂ ಅನ್ನೋ ಶಬ್ದಕ್ಕೆ ಯಥಾರ್ಥವಾದ ಮಾತುಗಳು ಅಂತ ಅರ್ಥ. ಅವು ಭಗವಂತನಿಂದ ಹುಟ್ಟಿದವು. ತಪಸ್ಸು ಅನ್ನೋ ಶಬ್ದಕ್ಕೆ ಚಾಂದ್ರಾಯಣ ವಿಷ್ಣು ಪಂಚಕ ಇವೆಲ್ಲವೂ. ಶ್ರದ್ಧಾ ಅಂದ್ರೆ ಆಸ್ತಿಕ್ಯ ಬುದ್ಧಿ ಇವು ಅಂತ ಹೇಳಿದ್ದಾರೆ. ಸರಿ ಆಯ್ತಾ? ಮುಂದೆ ನೋಡ್ರಿ, ಈ 8ನೇ ಶ್ಲೋಕದಲ್ಲಿ ಅಂದ್ರೆ 6, 7 ಎಲ್ಲ ಪದಾರ್ಥಗಳು ಹುಟ್ಟ್ಯಾವ ಅಂತ ಇಷ್ಟ ಏನೇನು ಹೆಸರು ಬಂದಾವ ಇವಿಷ್ಟು ಹುಟ್ಟಿದ್ವು ಅಂತ ತಿಳ್ಕೊಳ್ರಿ ಅಷ್ಟೇ, ಬೇರೆ ಏನಿಲ್ಲ. ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್, ಭಗವಂತನಿಂದ 7 ಪ್ರಾಣ ಹುಟ್ಟಿದವು ಅಂತ. ಅಲ್ರಿ ಒಮ್ಮೆ 5 ಅಂತೀರಿ, ಒಮ್ಮೆ 7 ಅಂತೀರಿ, ಎಷ್ಟರ ಪ್ರಾಣವ ನಿಮ್ಮ ಅವ್ವ ಹೇಳ್ಬಿಡ್ರಿ. ಆಚಾರ ನಿಮ್ ಪ್ರಾಣ ಹೋಗ್ತಿರ್ತ ಅಂತಿರ್ತೀರಿ, 5, 7 ಹೇಳ್ಬಿಡ್ರಿ ನೋಡಂತ ಅಂತಂದ್ರೆ ಅದಕ್ಕೆ ಇಲ್ಲಿ ಬಂದ ಪ್ರಾಣ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಬರ್ಕೊಳ್ರಿ, ಇಲ್ಲಿ ಬರುವಂತಹ ಪ್ರಾಣ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಯಾವ ಇಂದ್ರಿಯಗಳು? ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು ಮತ್ತು ಬುದ್ಧಿ, ಇವು 7ನ್ನ ಇಲ್ಲೇನ್ ಕರೆದಾರ ಅಂತ ಕೇಳಿದ್ರ ಪ್ರಾಣ ಅಂತ ಕರೆದಾರ. ಸರಿ ಆತೇನ್ರಿ? ಬರ್ಕೊಂಡ್ರ? ಪ್ರಾಣ ಅಂದ್ರೆ ಇಂದ್ರಿಯಗಳು ಯಾವುದು? ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು ಮತ್ತು ಬುದ್ಧಿ 7. ಸಪ್ತ ಪ್ರಾಣ ಪ್ರಭವಂತಿ ಯಸ್ಮಾತ್, ಯಾವ ಭಗವಂತನಿಂದ ಈ 7 ಇಂದ್ರಿಯಗಳು ಹುಟ್ಟುತ್ತವೆಯೋ, ಅಂದ್ರೆ ಹೊಸದಾಗಿ ಹುಟ್ಟೋದು ಅಂತ ಅರ್ಥ ಅಲ್ಲ. ಇಂದ್ರಿಯಗಳ ಅನಾದಿ ಉಪಚಯಗೊಳ್ಳುತ್ತದೆ, ಅವನಿಂದ ಬೇರೆ ಬೇರೆ ಪದಾರ್ಥಗಳು ಸೇರ್ಕೊಂಡು ಉಪಚಯಗೊಳ್ಳುತ್ತದೆ. ಸಪ್ತ ಅರ್ಚಿಷಃ ಸಮಿಧಃ, ಏನಂದಾರ? 7 ಅರ್ಚಿಷ್ಯಗಳು. ಏನ್ 7 ಅರ್ಚಿಷ್ಯಗಳಪ್ಪ ಅವು ಅಂತಂದ್ರೆ ಅದಕ್ಕಂತಾರ ಸಪ್ತ ಅರ್ಚಿಷಃ ಅಂದ್ರೆ ಸಪ್ತ ಇಂದ್ರಿಯ ವೃತ್ತಯ, ಸಮಿಧಃ ಗಂಧಾದಿ ವಿಷಯ. ಬರ್ಕೊಡ್ರಿ, ಸಪ್ತ ಅರ್ಚಿಷಃ ಅಂದ್ರೆ 7 ಇಂದ್ರಿಯ ವೃತ್ತಿಗಳು, ಇಂದ್ರಿಯದಿಂದ ಬರುವ ಜ್ಞಾನ, 7 ಇಂದ್ರಿಯದಿಂದ ಬರುವಂತಹ ಜ್ಞಾನ. ಸಪ್ತ ಅರ್ಚಿಷಃ ವೃತ್ತಯ ಅಂತ ಬರ್ದಾರ ಕೆಳಗಡೆಗೆ, ಸಪ್ತ ಅರ್ಚಿಷೋ ವೃತ್ತಯ. ಇನ್ನ ಸಮಿಧಃ ಅಂತನ್ನೋ ಶಬ್ದಕ್ಕೆ ಅವು ಪಂಚ ತನ್ಮಾತ್ರೆಗಳು, ಬರೇ ಗಂಧಾದಿ ವಿಷಯಗಳು ಅಂತ ಬರ್ಕೊಳ್ರಿ. ಏನು? ಸಮಿಧಃ ಅನ್ನೋ ಶಬ್ದಕ್ಕೆ ಗಂಧಾದಿ ವಿಷಯಗಳು ಅಂತ ಬರ್ಕೊಳ್ರಿ. ಭಗವಂತನಿಂದ ಇಂದ್ರಿಯಗಳು, ಭಗವಂತನಿಂದ ಆ ಇಂದ್ರಿಯಗಳಿಂದ ಹುಟ್ಟುವ ಜ್ಞಾನ, ಭಗವಂತನಿಂದಲೇನೆ ಗಂಧ ರೂಪ ರಸಗಳೆಲ್ಲವೂ ಕೂಡ. ಸಪ್ತ ಹೋಮ, ಆ ಭಗವಂತನಿಂದಲೇನೆ ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಬಂಧ. ಹೋಮ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಅರ್ಥ ಆಯ್ತಾ? ಇಮೇ ಲೋಕ ಏಷು ಚರಂತಿ ಪ್ರಾಣ, ಈ ಗೋಲಕಗಳು, ಇಲ್ಲಿ ಲೋಕ ಅನ್ನೋ ಶಬ್ದಕ್ಕೆ ಗೋಲಕಗಳು, ಯಾವ 7 ಗೋಲಕಗಳಲ್ಲಿ ಪ್ರಾಣಾಹ ಚರಂತಿ ಇಂದ್ರಿಯಗಳು ಇವೆಯೋ. ಗುಹಾಶಯಾಂ ನಿಹಿತ ಸಪ್ತ ಸಪ್ತ, ಎಲ್ಲ ಇಂದ್ರಿಯಗಳ ಎಲ್ಲ ಇಂದ್ರಿಯಗಳು ಎಲ್ಲವ ಅಂದ್ರೆ ಬುದ್ಧಿ ಎಲ್ಲವ.
ಎಲ್ಲ ಇಂದ್ರಿಯಗಳ ಮೇನ್ ಸ್ವಿಚ್ ಎಲ್ಲದ ಬುದ್ಧಿ ಒಳಗದ. ಇಲ್ಲೊಂದೆಲ್ಲೋ ಒಂದು ಕಡೆಗೆ ಬುದ್ಧಿ ಒಳಗೆ ನರ ಏನ್ರ ವ್ಯತ್ಯಾಸ ಆಯ್ತು ಅಂತಂದ್ರೆ ಅಷ್ಟು ಇಂದ್ರಿಯಗಳು ಮನೆಗೆ ಹೋಗಿರ್ತಾವೆ ಟಾಟಾ ಮಾಡ್ಕೋತ. ಅದಕ್ಕೆ ಗುಹಾಶಯಾಮ್ ಅಂದ್ರೆ ಬುದ್ಧಿಯಲ್ಲಿ ಅಂತ ಅರ್ಥ ಅಲ್ರಿ. ಗುಹಾ ಈಗ ಇಷ್ಟು ಹೇಳಿದ್ರ ನಿಹಿತ ಸಪ್ತ ಸಪ್ತ 7 ಇಂದ್ರಿಯವ ಅಂತ ಹ್ಞೂ ಅನ್ಬೋದ್ರಪ್ಪ. 7 ಅಂದ್ರೆ ಏನ್ ಮತ್ತೆ ಎಲ್ಲ 7 ಹೆಂಗಾಗಬೇಕು ಅಂತಂದ್ರೆ ಅದಕ್ಕೂ ಉತ್ತರ ಕೊಡ್ತಾರೆ ಆಚಾರ ತಳಗಡೆಗೆ ಭಾಷ್ಯ ನೋಡ್ರಿ. ಸಪ್ತ ಅರ್ಚಿಷಃ ವೃತ್ತಯ. ಅರ್ಚಿ ಅನ್ನೋ ಶಬ್ದಕ್ಕೆ ವೃತ್ತಿ ಅಂದ್ರೆ ಜ್ಞಾನ ಅಂತ ಅರ್ಥ, ಇಂದ್ರಿಯಗಳಿಂದ ಬರುವಂತಹ ಜ್ಞಾನ. ಹೋಮಾಹ ಅಂದ್ರೆ ಸಂಬಂಧ ಅಂತ ಅರ್ಥ. ಲೋಕಾಹ ಅನ್ನೋ ಶಬ್ದಕ್ಕೆ ಗೋಲಕಗಳು ಅಂತ ಅರ್ಥ. ಗುಹಾಶಯಾಮ್ ಅಂದ್ರೆ ಬುದ್ಧಿಯಲ್ಲಿ ಅಂತ ಅರ್ಥ. ಮತ್ತೊಂದು ಸ್ವಾರಸ್ಯ, ಗುಹಾಶಯ ಶಬ್ದ ಅದು ಸ್ತ್ರೀಲಿಂಗ, ಅದರ ಸಪ್ತಮಿ ಭಕ್ತಿ ಗುಹಾಶಯಾಯಾಮ್ ಆಗಬೇಕು. ಅದ್ ಹೆಂಗ ಗುಹಾಶಯಾಮ್ ಅಂತ ಒಂದೇ ಹೇಳಿಬಿಟ್ಟಿರಿ ಅಂತಂದ್ರೆ ಅದಕ್ಕೊಂದು ವ್ಯಾಕರಣ. ಲೋಪಸ್ಸಮಾನೆ ಇತಿ ಸೂತ್ರ. ಲೋಪಸ್ಸಮಾನ ಎಂಬ ಸೂತ್ರದಿಂದ ಒಂದು ಯಕಾರ ಲೋಪ ಆಗ್ಯದ ಅಂತ ಹೇಳಿಕತ್ತಾರ. ಅಂದ್ರೇನು, ಗುಹಾಶಯಾಯಾಮ್ ಅಂತ ರೂಪ ಆಗಬೇಕದು. ಆಕ್ಚುಲಿ ಏನಾಗಬೇಕು, ಗುಹಾಶಯಾಯಾಮ್. 2 ಯಾ ಬರಬೇಕು. ಒಂದು ಯಾ ಎಲ್ಲಿ ಹೋತು ಅಂತ ಕೇಳಿದ್ರೆ ತಿಂದ್ಬಿಟ್ಟೆ. ಎಲ್ಲಿಂದ? ಲೋಪಸ್ಸಮಾನೆ ಎಂಬ ಸೂತ್ರದಿಂದ. ಅಂದ್ರೆ ಸಮಾನವಾದ 2 ಅಕ್ಷರಗಳು ಜೊತೆಗೆ ಬಂದ್ರೆ ಒಂದು ಅಕ್ಷರ ಲೋಪ ಆಗ್ತದೆ. ಗೊತ್ತಾಯ್ತಾ? ಹೆಂಗ ಅಂತ ಕೇಳಿದ್ರೆ ಇದನ್ನ ಎಲ್ಲಾರು ಉಪಯೋಗಿಸ್ಯಾರ, ಮತ್ತೆ ಇದು ಎಲ್ಲಾರು ಸಮ್ಮತಿ ಇದ್ದ ಸೂತ್ರ ಇದು. ವಿಂಧ್ಯ ಹಿಮಾಲಯೋಹೋ ಅಂತ ಅಂತಾರ ಪ್ರಯೋಗ. ಏನು? ವಿಂಧ್ಯ ಹಿಮಾಲಯೋಹೋ ಅಂತ ಪ್ರಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ವಿಂಧ್ಯ ಹಿಮಾಲಯೋಹೋ ಅನ್ಬೇಕು. ಯಾಕ? ಇರೋ ಹಿಮಾಲಯ ಶಬ್ದಕ್ಕೆ ಸಪ್ತಮಿ ಭಕ್ತಿ ದ್ವಿವಚನ ಮಾಡಿದ್ರೆ ಇನ್ನೊಂದು ಲ ಬರಬೇಕು. ವಿಂಧ್ಯ ಹಿಮಾಲಯೋಹೋ ಅಂತ ಆಗ್ಬೇಕು. ಆದ್ರೆ ಲೋಪ ಸಮಾನ ಸೂತ್ರ ಇಟ್ಟುಕೊಂಡು ವಿಂಧ್ಯ ಹಿಮಾಲಯೋಹೋ ಅಂತ ಒಂದ್ ಲಕಾರ ಲೋಪ ಮಾಡ್ಬಿಟ್ರೆ ಅರ್ಥಾತ್ ಏನ್ರಿ? ಸಮಾನವಾದ 2 ಅಕ್ಷರಗಳು ಬರ್ತಿತ್ತು ಅಂದ್ರೆ ಒಂದೊಂದು ಲೋಪ ಮಾಡ್ಲಿಕ್ಕೆ ಬರ್ತದ. ತಿಳಿತೇನು? ಯಾಡ್ ಆಗ್ಬೇಕಾಗಿತ್ತು, ಲೋಪ ಆಗ್ಯದ. ಈಗ ಉಲ್ಟಾ ಯಾಡಲ್ಲ ಲೋಪ ಆಗೋದು. ಸರಿ. ಲೋಪಸ್ಸಮಾನೀತಿ ಸೂತ್ರಾತ್ ಏಕಯಕಾರ ಲೋಪ. ಪ್ರತಿಪುರುಷಂ ಸಪ್ತ ಸಪ್ತ. 7 ಅಂದ್ರಲ್ರಿ. ಎಲ್ಲವ 7 ಅಂದ್ರೆ ಪ್ರತಿ ಪುರುಷರಲ್ಲಿ ಇರ್ಬೇಕಲ್ಲ, ಮತ್ತೆ ಒಬ್ಬರಲ್ಲಿ 7 ಅದ, ಎಲ್ಲಾರಲ್ಲೂ 7 ಹಿಂಗೆ ಹೇಳಿದ್ದಾರೆ. 8 ಆಯ್ತು. ಹಂಗಾರ ಈ ಮಂತ್ರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಪ್ರತಿ ಇಂದ್ರಿಯಗಳು ಭಗವಂತನಿಂದ ಹುಟ್ಟುತ್ತಾವೆ. ಪ್ರತಿ ಇಂದ್ರಿಯಗಳಿಂದ ಹುಟ್ಟುವ ಜ್ಞಾನ ಭಗವಂತನಿಂದ. ಪ್ರತಿ ಹುಟ್ಟುವ ಜ್ಞಾನ, ಪ್ರತಿ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳು ಹುಟ್ಟುವುದು ಭಗವಂತನಿಂದ. ಆ ಇಂದ್ರಿಯಗಳು ಈ ವಿಷಯಗಳ ಸಂಬಂಧ ಆಗುವುದು ಭಗವಂತನಿಂದಲೇ. ಇಲ್ಲೇ ಇದ್ರೆ ಕಣ್ಣು ಎಕಡೋ ಇತ್ತು, ರೂಪ ಎಕಡೋ ಇದ್ರೆ ಸಂಬಂಧ ಆಗುದಿಲ್ಲ. ಅದು ಮಿಸ್ ಮ್ಯಾಚ್ ಆಗಿಬಿಡ್ತಾನೆ. ಗೋವಿಂದೇನ್ ಮತ್ತೆ ಈಗ ಅನ್ನ ಹಾಕೊಂಡ್ ಕೂತಾನೆ, ಹುಳಿ ಬರ್ಲೇ ಇಲ್ಲ, ಅವ್ರ ಸಂಬಂಧ ಆಗಲಿಲ್ಲ ಅಂದ್ರೆ ಊಟ ಹೆಂಗಾಗ್ಬೇಕು ಮುಂದೆ? ಹುಳಿಗೂ ಅನ್ನೋಕ್ ಸಂಬಂಧ ಆಗ್ಬೇಕಲ್ಲ. ಹೌದಿಲ್ಲೋ ಶ್ರೀನಿವಾಸ ಅವರ? ಹುಳಿಗೂ ಅನ್ನಕ್ಕೂ ಸಂಬಂಧ ಆಗ್ಬೇಕು. ಇವ ಅನ್ನಕ್ಕೆ ಉಪ್ಪು ತುಪ್ಪ ಹಚ್ಕೊಂಡು ತಿಂದು ಮುಗಿಸಿ ಆಮೇಲೆ ಹೊಳಿತಂದ್ರೆ ಸಂಬಂಧ ಆಗಂಗಿಲ್ಲ. ಅಲ್ಲಿ ಇವ್ರು ಬೀಗರು ಸಿಟ್ಟಿಗೆ ಹೋಗ್ಯಾರ ಅಂತ ಅರ್ಥ. ಅದಕ್ಕೆ ಸಂಬಂಧಿಗಳೊಳಗ ಬೀಗರು. ಅದಕ್ಕೆ ಹಂಗ ಅವು ಸಂಬಂಧ ಆಗ್ಬೇಕು. ಅದಾದ ಮೇಲೆ ಆ ಇಂದ್ರಿಯಗಳು ಇರ್ಲಿಕ್ಕೆ ಗೋಲಕಗಳು ಬೇಕು. ಆ ಗೋಲಕಗಳನ್ನೆಲ್ಲ, ಆ ಗೋಲಕದ ಮೇನ್ ಸ್ವಿಚ್ ಬೇಕು ಬುದ್ಧಿ. ಭಾರಿ ಆಶ್ಚರ್ಯ. ಅದಕ್ಕ ಅಲ್ಲ ವ್ಯಾಕರಣ ಇಲ್ಲ ಅಲ್ಲ, ಷಡಂಗ ಸಹಿತ ವೇದ. ಮತ್ತು ಹಂಗಲ್ಲ ಯಾಮೇಲೆ ಬಂತು ಅಂತ ಹೇಳ್ತೇನೆ ನೀವು? ಪಾಣಿನಿ ಬಂದ್ಮೇಲೆ ಅಂತ. ಅದೇ ಪಾಣಿನಿ ಬಂದ್ಮೇಲೆ ಬಂದ ಅಂತ. ಅದೇ ಮೊದಲು ಇದ್ದದ್ದು ಒಪ್ಕೊಂಡ್ರಿ. ನೀ ಹೇಳ್ತೇನೆ, ನೀ ಹೇಳ್ದ ನಾನು ಮಾಡ್ತೀನಿ. ಈಗ ಮೊದಲು ಉಪನಿಷತ್ತುಗಳಿದ್ದವು, ಆಮೇಲೆ ವ್ಯಾಕರಣ ಬಂದದಂತ ನಿಮ್ಮ ಅಭಿಪ್ರಾಯ ಅಲ್ಲ. ನಾವು ಹೇಳಿದ್ದೀನಿ. ಯಾಕಂದ್ರೆ ವೇದ ಎಂದಿನಿಂದದ, ಷಡಂಗ ಅಂದ್ರಿಂದದ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಅಂತ ಷಡಂಗಗಳು ಅಂದ್ರಿಂದ ಅವ. ಏನಾಗ್ಯದಂದ್ರೆ ಇವ್ರು ಬಂದ ಮೇಲೆ ಇವ್ರ ಹೆಸರಲ್ಲಿ ಪ್ರಸಿದ್ಧಿ ಬಂದದ. ನಿಮ್ ಸಂಸ್ಕೃತದೊಳಗೆ ಎಷ್ಟು ವ್ಯಾಕರಣ ಅಂತ ತಿಳ್ಕೊಂಡ್ರೆ ಹೇಳಿ ಅಂತ ಸುಮ್ಮನೆ. ಎಷ್ಟು ಪಾಣಿನಿ ಬರೋದು ವ್ಯಾಕರಣ ಅಂತ ಗೊತ್ತಿರ್ತದೆ ನಮ್ಗೆ. ಎಷ್ಟಿರ್ಬೋದು? 84 ವ್ಯಾಕರಣ ಸಂಸ್ಕೃತದೊಳಗೆ. 84 ವ್ಯಾಕರಣ ಸಂಸ್ಕೃತದೊಳಗೆ. ಅದರೊಳಗೆ ಪಾಣಿನಿ ತನಕ್ಕಿಂತ ಹಿಂದಿನ ಋಷಿಗಳ ಹೆಸರನ್ನು ಹೇಳ್ತಾನೆ. ಲೋಪಶಾಕಲ್ಯಸ್ಯ, ಅವಾಂಗ್ ಸ್ಫೋಟಾಯನಸ್ಯ ಅಂತ ಸೂತ್ರಗಳಲ್ಲಿ ತನಕ್ಕಿಂತ ಹಿಂದಿದ್ದ ಋಷಿಗಳ ಹೆಸರು ಹೇಳ್ತಾನೆ. ಹೌದು. ಮತ್ತೆ ಅವ್ರಿಗೆ ಯಾರ್ಯಾರು ವ್ಯಾಕರಣ ಬರೋದಂತ ಗೊತ್ತಿರ್ಬೇಕಲ್ಲ. ಸುಮ್ಮುದ್ದಕ್ಕೆ ಬರ್ಲಿಕ್ಕೆ ಬರುದಿಲ್ಲ. ಅವ್ರ ಹಿಂದಿನವ್ರ ಹೆಸರು ಹಾಕ್ಯಾರ ತಮ್ಮ ವ್ಯಾಕರಣದಾಗ. ಹಿಂಗಾಗಿದೆ, ಹಿಂಗೆ ಇರ್ತದೆ. ಮಹಾವ್ಯಾಕರಣ ಅಂತದ. ಅದನ್ನ ಹನುಮಂತ ದೇವರು ಸೂರ್ಯನ ಕಡೆ ಅಭ್ಯಾಸ ಮಾಡಿದ್ದು. ಅಂದ್ರ ಅವ ವ್ಯಾಕರಣ ಯಾವಾಗ್ಲೂ ವ್ಯಾಕರಣದಲ್ಲ, ಅವರು ವೇದ ವ್ಯಾಖ್ಯಾನಕಾರರು. ಸಾಯಣಾಚಾರ್ಯ ವೇದ ವ್ಯಾಖ್ಯಾನಕಾರ. ಸರಿ, ಮುಂದೆ
ವೆಂಕಟಾಚಾರ್ಯ. ಅದು ಇವ್ರದ್ದು ರಾಯರಿಗೆ ಹೆಸರದು. ಅಂದ್ರೆ ಮಹಾಭಾಷ್ಯವನ್ನು ಪತಂಜಲಿ ಬರೆದವರು ಅವರು. ಅದನ್ನು ಓದಿದ್ದಕ್ಕೆ ರಾಯರಿಗೆ ಮಹಾಭಾಷ್ಯ ವೆಂಕಟಾಚಾರ್ಯ ಅಂತ ಹೆಸರು. ಹಾ, ಮುಂದೆ 9ನೇ ಮಂತ್ರ ಬರ್ರಿ. ಏನಂತದ? ಅತಃ ಸಮುದ್ರ ಗಿರಯಶ್ಚ ಸರ್ವೇ ಅಸ್ಮಾತ್ ಸ್ಯಂದಂತೆ ಸಿಂಧವ ಸರ್ವರೂಪಾಃ. ಅತಃ ಈ ಪರಮಾತ್ಮನಿಂದಲೇನೆ ಸಮುದ್ರಾಹ ಎಲ್ಲ ಸಮುದ್ರಗಳು, ಗಿರಯಃ ಗಿರಿಗಳು, ಸರ್ವೇ ಸಮುದ್ರಾಹ ಗಿರಯಃ ಸ್ಯಂದಂತೆ ಹರಿಯುತ್ತವೆ. ನದಿ ಸಮುದ್ರ ಹರಿಬೇಕಾದ್ರೂ ದೇವರು ಬೇಕೇ ಬೇಕು, ಇಲ್ಲೇ ಇರೋ ಹರಿಯುವುದಿಲ್ಲ, ಅಲ್ಲೇ ಕುದುರ್ತಾವ. ಸಿಂಧವ ಸರ್ವರೂಪಾಹ. ಸಿಂಧು ಅಂದ್ರೆ ಇಲ್ಲಿ ನದಿಗಳು ಅಂತ ಬರ್ಕೊಂಡು ಇಟ್ಕೊಳ್ರಿ. ಇಲ್ಲಿ ನದಿಗಳು ಸರ್ವರೂಪಾಹ ಅಂದ್ರೆ ನಾನಾ ತರಹದ್ದು, ಪೂರ್ವವಾಹಿನಿ, ಪಶ್ಚಿಮ ವಾಹಿನಿ, ಉತ್ತರ ವಾಹಿನಿ, ದಕ್ಷಿಣ ವಾಹಿನಿ, ಹೆಂಗ್ ಬೇಕಂಗೆ ಹರಿತಿರ್ತಾವಲ್ಲ ಅವು. ಅಲ್ಲಿ ಹೋದಾಗ ಕೇಳ್ತಿರ್ತೀವಿ ನೋಡ್ರಿ, ಪೂರ್ವವಾಹಿನೋ ಪಶ್ಚಿಮ ವಾಹಿನಿ ಅಂತ ಕೇಳಿ ಮುಳುಗಂಗಿಲ್ಲ, ಹಂಗಿದೆ ಸರ್ವರೂಪಾಹ. ಅತಶ್ಚ ಈ ಪರಮಾತ್ಮನಿಂದಲೇ ಸರ್ವ ಓಷಧಯ ಎಲ್ಲ ಔಷಧಿಗಳು, ರಸಾಶ್ಚ ರಸಗಳು, ಏನೈವ ಭೂತೈ ತಿಷ್ಟಂತೆ ಹ್ಯಂತರಾತ್ಮ. ಈ ಪರಮಾತ್ಮ ಎಲ್ಲಾ ಭೂತಗಳ ಜೊತೆಗೆ ಸೇರಿಸಿಕೊಂಡು, ಅಂದ್ರೆ ಭೂತಗಳು ಅಂದ್ರೆ ದೇವತೆಗಳು, ಅವ್ರು ಸೇರಿಸಿಕೊಂಡು ನಮ್ಮ ಹೃದಯದಲ್ಲಿ ನಿಂತಿರ್ತಾನ. ಇಷ್ಟ ಆತು, ಮುಗಿದು ಹೋತು. ಇನ್ನು ಮುಂದೆ 10ನೇ ಮಂತ್ರ ಏನಂತಾರ? ಪುರುಷ ಏವ ಇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸೋ ವಿದ್ಯಾ ಗ್ರಂಥಿಂ ವಿಕಿರತಿಹ ಸೌಮ್ಯ. ಹೇ ಸೌಮ್ಯ, ನೋಡಪ್ಪ, ಪುರುಷ ಏವ ಇದಂ ವಿಶ್ವಂ. ಪುರುಷನೇ ಈ ವಿಶ್ವ. ಏನ್ ಈ ವಿಶ್ವ ಅಂದ್ರೆ ಇಲ್ಲೊಂದು ಸ್ವಲ್ಪ ಸಮಸ್ಯೆ ಬರ್ತದೆ. ಯಾಕಂದ್ರೆ ನೋಡಿದ್ರೆ ಮಂತ್ರ ಜಗತ್ತಿಗೂ ಭಗವಂತನಿಗೂ ಕೂಡ ಏನ್ ಹೇಳಿಕ್ ಹೊರಟದಂತ ಅನಿಸ್ತದ? ಅಭೇದ ಹೇಳಿಕ್ ಹೊರಟಂಗ ಅನಿಸ್ತದ. ಅದಕ್ಕೆ ಹಂಗಲ್ಲ, ಹಂಗಲ್ಲ ಅರ್ಥ ಮಾಡಬಾರ್ದು. ಏನಂತ ತಿಳ್ಕೋಬೇಕು ಅಂದ್ರೆ, ಪುರುಷ ಏವ ಇದಂ ವಿಶ್ವಂ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ಯಾರ. ಹಾ, ಇದು ವಿಶ್ವ ಅನ್ನೋ ಶಬ್ದಕ್ಕೆ ಎಲ್ಲ ಅಂತ ಅರ್ಥ. ಇದು ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ. ವಿಶ್ವಂ ಅಂದ್ರೆ ಸಮಸ್ತಂ ಅಂತ ಅರ್ಥ, ಜಗತ್ತು ಅಂತ ಅರ್ಥ. ಅಲ್ಲಿ ವಿಶ್ವ ಶಬ್ದಕ್ಕೆ ಎಲ್ಲವೂ ಅಂತ ಅರ್ಥ. ಬರೆದಿಟ್ಕೊಂಡಿರ್ರಿ, ವಿಶ್ವ ಶಬ್ದಕ್ಕೆ ಎಲ್ಲವೂ ಅಂತ ಅರ್ಥ. ಏನ್ ಹುಳ್ಕೇಡವ್ರ ಎಲ್ಲವೂ ಅಂತಂದ್ರೆ ಏನ್ ಅರ್ಥ? ಅದಕ್ಕೆ ಎದಕ್ಕೆ ಹೇಳಿದದನ್ನ ಅಂದ್ರೆ, ತಪಃ ಬ್ರಹ್ಮ ಕರ್ಮ, ಭಗವಂತನ ಕರ್ಮ ಮತ್ತು ಭಗವಂತನ ಚೇಷ್ಟೆ. ಕರ್ಮ ಅಂದ್ರೆ ಚೇಷ್ಟ, ಭಗವಂತನ ತಪಃ ಅಂದ್ರೆ ಜ್ಞಾನ, ಭಗವಂತನ ಜ್ಞಾನ, ಭಗವಂತನ ಕ್ರಿಯಾ, ಭಗವಂತನ ಮತ್ತೇನದು ಏನು ಅಲ್ಲ, ಕರ್ಮ ಎರಡೇ ಹೇಳ್ಯಾರ. ಭಗವಂತನ ಕರ್ಮ ಮತ್ತು ಭಗವಂತನ ಜ್ಞಾನವು ಭಗವತ್ ಸ್ವರೂಪವೇ ಆಗಿದೆ. ಅದನ್ನ ಹೇಳಿಕ್ ಹೊರಟದಲ್ಲಿ ಈ ಮಂತ್ರದಲ್ಲಿ ಏನ್ ಹೇಳಿಕ್ ಹೊರಟಾರ? ಭಗವಂತನ ಜ್ಞಾನ, ಭಗವಂತನ ಕ್ರಿಯಾ, ಇವೆರಡೂ ಭಗವತ್ ಸ್ವರೂಪ ಅಂತ ಹೇಳಿಕೊಟ್ರ ಹೊರತಾಗಿ ಜಗತ್ತು ಭಗವತ್ ಸ್ವರೂಪ ಅಂತ ಹೇಳಿಕ್ ಹೊರಟಿಲ್ಲ. ಅರ್ಥ ಆಯ್ತಾ? ತಪೋ ಬ್ರಹ್ಮ ಪರಾಮೃತಂ, ಪರ ಅಮೃತ ಬ್ರಹ್ಮ ಅಂತ ಹೆಸರವನದ್ದು. ಏತದ್ಯೋ ವೇದ ನಿಹಿತಂ ಗುಹಾಯಾಮ್, ನಮ್ಮ ಹೃದಯ ಗುಹೆಯಲ್ಲಿದ್ದ ಭಗವಂತನ ಯಾರು ತಿಳಿತಾರೋ ಸಹ ಅವನು ಅವಿದ್ಯಾ ಗ್ರಂಥಿಂ ವಿಕಿರತಿ, ಅಜ್ಞಾನದ ಬಂಧನವನ್ನು ಕಳ್ಕೋತಾನ. ಸೌಮ್ಯ ಅಂತ ಆ ಶೌನಕರಿಗೆ ಸಂಬೋಧನ. ಕೆಳಗಡೆ ವಿವರಣೆ ಮಾಡ್ತಾರೆ ಆಚಾರ್ಯರು. ಭಗವತಃ ಕರ್ಮ, ನೋಡ್ರಿ, ಮೂಲದಲ್ಲಿ ಕರ್ಮ ಅಂತ ಪದ ಅದ. ಅದಕ್ಕೆ ಶ್ರೀಮದ್ ಆಚಾರ್ಯ ಏನ್ ಬರ್ದಾರ? ಚೇಷ್ಟ ಅಂತ ಅರ್ಥ ಬರ್ದಾರ. ಮೂಲದಲ್ಲಿ ತಪಃ ಅಂತದ, ಅದಕ್ಕೆ ಅರ್ಥ ಏನ್ ಬರ್ದಾರ? ಜ್ಞಾನಂ ಅಂತ ಅರ್ಥ ಬರ್ದಾರ. ನೀವೇನ್ ಮಾಡ್ಬೇಕು ಅಂದ್ರೆ, ಕರ್ಮದ ಮುಂದೊಂದು ಈಸಿಕೊಳ್ಟು, ತಪೋದ್ ಮುಂದೊಂದು ಈಸಿಕೊಳ್ಟು ಹಾಕೊಂಡ್ಬಿಟ್ರಿ ಅಂದ್ರೆ ಸರಿಯಾಗಿ ಅರ್ಥ ಆಗ್ತದೆ. ಅಂದರೆ ಶ್ರೀಮದಾಚಾರ್ಯ ಪ್ರಕಾರ ಏನಾಯಿತು? ಪುರುಷ ಏವ ಇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಅನ್ನೋದಕ್ಕೆ ಈ ಭಗವಂತ ಮಾಡುವಂತಹ ಚೇಷ್ಟ ಅಂದ್ರೆ ಕ್ರಿಯಾ, ಭಗವಂತನ ಜ್ಞಾನ, ಇದೆಲ್ಲವೂ ಪುರುಷೋ ಭಗವಾನೇವ, ಭಗವಂತನೇ. ಯಾವ ಕಾರಣಕ್ಕೂ ದೇವರ ಜ್ಞಾನಕ್ಕೂ ದೇವರಿಗೂ ಭೇದ ತಿಳಿಬೇಡ್ರಿ, ದೇವರ ಕ್ರಿಯೆಗೂ ದೇವರಿಗೂ ಭೇದ ತಿಳಿಬೇಡ್ರಿ. ದೇವರ ಕ್ರಿಯಾ ದೇವರು ಅಭಿನ್ನ, ದೇವರ ಗುಣಗಳು ದೇವರು ಅಭಿನ್ನ ಅಂತ ತಿಳ್ಕೊಳ್ರಿ. ಪುರುಷೋ ಭಗವಾನೇವ. ಇದಕ್ಕೆ ಪ್ರಮಾಣ ಒದಗಿಸ್ತಾರೆ ಮತ್ತ. ಏಷಾ ಚೇಷ್ಟಾ ಭಗವತೋ ಜ್ಞಾನಂ ಯಚ್ಚ ಪರಾತ್ಮನಃ ತತ್ಸರ್ವಂ ಭಗವಾನೇವ ಯೇ ಚ ಧರ್ಮ ಬಲಾದಯ ಇತಿ ಚ. ಏಷಾ ಚೇಷ್ಟ, ಯಾ ಏಷಾ ಚೇಷ್ಟ, ಭಗವಂತ ಏನು ಈ ಸೃಷ್ಟ್ಯಾದಿಗಳನ್ನ ಮಾಡ್ತಾನೋ, ಯಾ ಏಷಾ ಚೇಷ್ಟ, ಹಿಂದೆ ಹೇಳಿದ ಯಾವ ಯಾವ ಸೃಷ್ಟಿಗಳೆಂಬ ಚೇಷ್ಟೆ ಉಂಟೋ, ಯಚ್ಚ ಜ್ಞಾನಂ ಪರಾತ್ಮನಃ, ಭಗವಂತನಿಗೇನು ಜ್ಞಾನವಿದೆಯೋ, ತತ್ಸರ್ವಂ ಭಗವಾನೇವ, ಅದೆಲ್ಲವೂ ಭಗವಂತನೇ, ಭಗವಂತನಿಂದ ಅಭಿನ್ನ. ಏಚ ಧರ್ಮಾ ಬಲಾದಯ, ಭಗವಂತನಲ್ಲಿದ್ದ ಬಲ ಮೊದಲಾದವುಗಳೇನವ ನೋಡ್ರಿ, ಅದು ಎಲ್ಲವೂ ಭಗವಂತನೇ ಅಂತ ಹೇಳಿದರು.
ಏನಾಯಿತು, ಈ ಮೂರನೇ ಖಂಡದಲ್ಲಿ ಪ್ರಾರಂಭದಿಂದಲೂ ಭಗವಂತ ನಡೆಸಿದ ಸೃಷ್ಟಿಯನ್ನ ವಿಸ್ತಾರವಾಗಿ ಹೇಳ್ಬಿಟ್ರು. ಯಾಕಿಷ್ಟು ವಿಸ್ತಾರವಾಗಿ ಹೇಳ್ಬೇಕಾಯಿತು ಸೃಷ್ಟಿಯನ್ನ ಅಂತ ಪ್ರಶ್ನೆ. ನೋಡ್ರಿ, ಅವ್ರು ಏನು ಮೆಥಡ್ ಉಪಯೋಗಿಸ್ಕೊಂಡ್ರು ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ. ನಾವು ಸುಮ್ಮನೆ ಉದ್ದಕ್ಕೆ ಮಂತ್ರ ಓದಿ ಅರ್ಥ ತಿಳ್ಕೊಂಡ್ಬಿಟ್ವಿ. ಹೌದೋ ಇಲ್ಲೋ? ಏನು ಹೇಳಿದ್ರು ಅಂದ್ರೆ, ಭಗವಂತನಿಂದ ಇದರ ಸೃಷ್ಟಿ ಆಗ್ತದ, ಇದರ ಸೃಷ್ಟಿ ಆಗ್ತದ, ಇದರ ಸೃಷ್ಟಿ ಆಗ್ತದ ಅಂತೆಲ್ಲ ಹೇಳ್ಕೊತ ಬಂದ್ರು. ಆಯ್ತಾ? ಸೃಷ್ಟಿ ಅನ್ನುವುದೊಂದು ಕ್ರಿಯಾ. ಭಗವಂತ ನಡೆಸುವಂತಹ ಸೃಷ್ಟಿ ಎಂಬುದೇನು ಒಂದು ಕ್ರಿಯಾ. ಹೌದಾ? ಇದಾದ ಮೇಲೆ ಭಗವಂತನಿಂದ ನಮ್ಮೆಲ್ಲ ಇಂದ್ರಿಯಗಳ ಸೃಷ್ಟಿ ಆಗ್ತದ, ಜ್ಞಾನ ಕೊಡ್ತಾನ, ಇದೆಲ್ಲ ಮತ್ತೆ ಹೇಳಿದ್ರು. ಇದೊಂದು ಪ್ರತ್ಯೇಕವಾದ ವಿಷಯ ತಗೊಂಡ್ರು. ಇದ್ರ ಜೊತೆಗೆ ಮತ್ತ ಭಗವಂತ ಹಿಂದೆ ಸ್ವಲ್ಪ ಹಿಂದೆ ಹೋದಾಗ ಭಗವಂತ ಸರ್ವಜ್ಞ ಎಂಬುದನ್ನು ಹೇಳಿದ್ರು. ಹಿಂದಿನ ಪ್ರಕರಣಗಳಲ್ಲಿ ಭಗವಂತನ ಗುಣಗಳು, ಭಗವಂತನ ಕ್ರಿಯೆಗಳನ್ನು ಹೇಳ್ತಾ ಹೇಳ್ತಾ ಇಲ್ಲಿ ಬಂದು ಇದ್ದಕ್ಕಿದ್ದಂಗೆ ಏನ್ ಮಾಡಿಬಿಟ್ರು, ನಮಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳುವುದರಲ್ಲಿ ತಾತ್ಪರ್ಯವಲ್ಲ, ಆ ಸೃಷ್ಟಿ ಮಾಡುವ ಕ್ರಿಯೆಯೂ ಭಗವಂತನಿಂದ ಅಭಿನ್ನವಾಗಿದೆ ಅಂತ ಹೇಳುವುದರಲ್ಲಿ ತಾತ್ಪರ್ಯವಿದೆ ಅಂತ ಕೊನೆ ಬಲೆ ಸಿಕ್ಸೋದ್ಬಿಟ್ರು. ಅರ್ಥ ಆಯ್ತಿಲ್ಲ ಹೇಳಿದೆ ಅಂತ ಹೇಳಿ. ಈ ಇಡೀ ಪ್ರಕರಣದ ಸಾರಾಂಶ ಏನು ಅಂದ್ರೆ, ಭಗವಂತನು ಸೃಷ್ಟಿಸುತ್ತಾನೆ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ. ಉಪಸಂಹಾರ ಪ್ರಾಬಲ್ಯ. ಉಪಸಂಹಾರ ಪ್ರಾಬಲ್ಯ ಅಂದ್ರೆ ಈ ಮೂರನೇ ಖಂಡದ ಕೊನಿ ಮಂತ್ರ. ಅದೇನಂತಾರ? ಪುರುಷ ಏವ ಇದಂ ವಿಶ್ವಂ. ಇದೆಲ್ಲವೂ ಭಗವಂತನೇ. ಯಾವುದೆಲ್ಲ? ಕರ್ಮ ತಪೋ ಬ್ರಹ್ಮ ಪರಾಮೃತಂ. ಅವನು ಮಾಡುವ ಕ್ರಿಯೆಯು, ಅವನ ಜ್ಞಾನವು ಎಲ್ಲವೂ ಅವನಿಂದ ಅಭಿನ್ನ. ಕೊನೆ ಮಂತ್ರದಲ್ಲಿ ಹೇಳ್ತಾರೆ. ಅಂದ್ರೆ 10ನೇ ಮಂತ್ರ ಈ ಖಂಡದ ಕೊನೆ ಮಂತ್ರ. ಅದಕ್ಕೆ ಉಪಸಂಹಾರ ಅಂತ ಕರೀತಾರೆ. ಉಪಸಂಹಾರ ಪ್ರಾಬಲ್ಯ. ಉಪಸಂಹಾರ ಪ್ರಾಬಲ್ಯ ಅಂದ್ರೆ ಕೊನೆ ಮಂತ್ರದಲ್ಲಿ ಹೇಳುವಂತಹ ವಿಷಯ ಇದು ಅತ್ಯಂತ ಪ್ರಬಲವಾದದ್ದು. ಏನು ಪ್ರಾಬಲ್ಯ ತಿಳಿಸಿಕೊಟ್ರು? ಭಗವಂತನ ಕ್ರಿಯೆಗಳಿಗೂ ಭಗವಂತನ ಗುಣಗಳಿಗೂ ಅಭೇದವನ್ನ ಹೇಳಿಕೊಟ್ಬಿಟ್ರು. ಉಪನಿಷತ್ ಹಿಂಗ್ ಹೇಳಿದ್ರೆ ನಮಗದ ಅರ್ಥ ಆಗ್ಲಿಲ್ಲ. ಏನೋ ದೇವ್ರ ಸೃಷ್ಟಿ ಮಾಡಿದ ಅಂತ ಹೇಳ್ಕೋದ್ ಬಂದ್ಬಿಟ್ವಿ ಅಷ್ಟೇ. ನಾವು ಸೃಷ್ಟಿ ಮಾಡಿದ ಅಂತ ಹೇಳೋದ್ರಲ್ಲಿ ತಾತ್ಪರ್ಯವಿಲ್ಲ. ಸೃಷ್ಟಿ ಎಂಬ ಕ್ರಿಯೆಗೂ ಸೃಷ್ಟಿಗೆ ಬೇಕಾದ ಜ್ಞಾನವೆಂಬ ಗುಣಕ್ಕೂ ಭಗವಂತನಿಗೂ ಅಭೇದವಿದೆ ಅಂತ ಹೇಳಿದ್ದೇವೆ. ಅರ್ಥ ಆಯ್ತಾ? ಪರಾಮೃತಾಖ್ಯ ಪರಾಮೃತ ಬ್ರಹ್ಮಾಖ್ಯ ಪುರುಷೋ ಭಗವಾನೇವ. ಇನ್ನ ಅದಕ್ಕೆ ಶ್ರುತಿ ಹೇಳ್ತ ನೋಡ್ರಿ ಏನಂತಾರ 69ನೇ ಪುಟ. ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ದೇವರ ಜ್ಞಾನ ಹಾಗೂ ಬಲಗಳು ಮತ್ತು ಕ್ರಿಯೆಗಳು ಸ್ವಾಭಾವಿಕ. ಏನಾಗ್ಯಾವ? ಅತ್ಯಂತ ಸ್ವಾಭಾವಿಕ. ಸ್ವಾಭಾವಿಕ ಅಂದ್ರೆ ಸ್ವಭಾವಗತ. ಅದು ಹೊರಗಿಂದಲ್ಲದು, ಔಪಾಧಿಕ ಅಲ್ಲ. ಸ್ವಾಭಾವಿಕ ಔಪಾಧಿಕ. ಹೊರಗೆ ಬಂದ್ರೆ ಔಪಾಧಿಕ, ಒಳಗ ಇದ್ರೆ ಸ್ವಾಭಾವಿಕ. ಹೊರಗೆ ಅವ ಅಂತ ತಿಳಿದುಕೊಳ್ರಿ. ಇದು ತೃತೀಯ ಖಂಡ. ಇಲ್ಲಿ 3 ಖಂಡ ಮುಗೀತು. ಇನ್ನ 4ನೇ ಖಂಡ ಪ್ರಾರಂಭವಾಯಿತು. 4ನೇ ಖಂಡದ ಮೊದಲನೇ ಮಂತ್ರ. ಆವಿಹಿ ಸನ್ನಿಹಿತಂ ಗುಹಾಚರಂ ನಾಮ ಮಹತ್ಪದಂ ಅತ್ರ ಏತತ್ ಸಮರ್ಪಿತಂ ಸರ್ವಂ ಅರ್ಪಿತಂ ಏಜತ್ ಪ್ರಾಣನ್ ನಿಮಿಷಚ್ಚ ಯಚ. ಇಲ್ಲಿ ಆವಿಹಿ ಅಂದ್ರೆ ನಿತ್ಯದಲ್ಲಿ ಅಭಿವ್ಯಕ್ತವಾದ ಸ್ವರೂಪ ಉಳ್ಳವನು. ಬರೆದಿಟ್ಕೊಳ್ರಿ. ಆವಿಹಿ ಅನ್ನೋ ಶಬ್ದದ ಅರ್ಥ ಏನು ಅಂದ್ರೆ ನಿತ್ಯ ಆವಿರ್ಭೂತ ಸ್ವರೂಪ ಅಂತ ಅರ್ಥ. ಅಂದ್ರೆ ಭಗವಂತ ನಮ್ಮ ಸ್ವರೂಪ ಹೆಂಗ ಅನಭಿವ್ಯಕ್ತ ಆಗ್ಯದ, ಹಂಗ ಭಗವಂತನ ಸ್ವರೂಪ ಅಲ್ಲ. ಆವಿಹಿ ನಿತ್ಯ ಆವಿರ್ಭೂತವಾದ ಸ್ವರೂಪ. ಇನ್ನ ಸನ್ನಿಹಿತಂ. ಸನ್ನಿಹಿತಂ ಅಂದ್ರೆ ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಅಲ್ರಿ, ಸನ್ನಿಹಿತ ಅನ್ನೋ ಶಬ್ದಕ್ಕೆ ಹತ್ರ ಇದ್ದವ ಅಂತ ಅರ್ಥ. ನೀವು ಸುಳ್ಳು ಹೆಂಗ್ ಹೇಳಿದ್ರಿ ಅಂದ್ರೆ, ಮತ್ತೆ ಹತ್ರ ಇರ್ಬೇಕಾದ್ರೆ ಎಲ್ಲಾ ಕಡೆ ಇದ್ರೆ ಹತ್ರ ಇರ್ತಾನವ, ದೂರ ಇದ್ರೆ ಎಲ್ಲಾ ಕಡೆ ಹೆಂಗಿರ್ತಾನವ. ಹಿಂಗಾಗಿ ಸನ್ನಿಹಿತಂ ಅನ್ನೋ ಶಬ್ದಕ್ಕೆ ವ್ಯಾಪ್ತ ಅಂತ ಅರ್ಥ ಮಾಡ್ತಾರೆ ರಾಯರು. ವ್ಯಾಪ್ತತ್ವಾತ್ ಸರ್ವ ಸನ್ನಿಹಿತಂ ಅಂತ. ಗುಹಾಚರಂ ಹೃದಯ ಗುಹೆಯಲ್ಲಿ ಇದ್ದವನು, ಹೃದಯಲ್ಲಿ ಇದ್ದವನು. ನಾಮ ಪ್ರಸಿದ್ಧ ಅಂತ ಅರ್ಥ. ಇಲ್ಲಿ ನೋಡ್ರಿ, ಇಲ್ಲಿ ನಾಮ ಅನ್ನೋ ಶಬ್ದಕ್ಕೆ ಪ್ರಸಿದ್ಧ ಅಂತ ಅರ್ಥವೇ ಹೊರತಾಗಿ ಇದಕ್ಕೇನು ವಿಶೇಷ ಅರ್ಥ ಇಲ್ಲ. ಹೀಗೆ ಪ್ರಸಿದ್ಧಿ ಇದೆ. ಮಹತ್ ಪದಂ. ಮಹತ್ ಉತ್ತಮಂ ಪ್ರಾಪ್ಯಂ. ಎಲ್ಲರೂ ಹೊಂದಲೇಬೇಕಾದ ಭಗವತ್ ಸ್ವರೂಪ ಅದ. ಮಹತ್ ಪದಂ ಅನ್ನೋ ಶಬ್ದಕ್ಕೆ ಉತ್ತಮವಾದ ಪ್ರಾಪ್ಯ, ಉತ್ತಮವಾದ ಹೊಂದುವಿಕೆ. ಅತ್ರ ಇಲ್ಲಿ ಈ ಭಗವಂತನಲ್ಲಿ ಏನಾಗ್ತದ? ಏತತ್ ಸರ್ವಂ ಅರ್ಪಿತಂ. ಅರ್ಪಿತಂ ಅಂದ್ರೆ ಆಶ್ರಿತಂ ಅಂತ ಅರ್ಥ. ಇದೆಲ್ಲವೂ ಕೂಡ ಭಗವಂತನಲ್ಲಿಯೇ ಆಶ್ರಿತವಾಗಿದೆ. ಮತ್ತು ಆಶ್ರಿತವಾದ ಮೇಲೆ ಏಜತ್ ಅಂದ್ರೆ ಸಾಮಾನ್ಯವಾದ ಚೇಷ್ಟೆಯನ್ನು ಮಾಡಲಿ, ವಿಶೇಷವಾದ ಚೇಷ್ಟೆಯನ್ನು ಮಾಡಲಿ ಈ ಭಗವಂತನಿಂದಲೇ ಮಾಡ್ತದೆ. ಕಣ್ಣುರೆಪ್ಪೆ ಬಡಿಯುವಂತಹ ಸಾಮಾನ್ಯ ಕ್ರಿಯೆಯಿಂದ ಮಹಾ ಯಜ್ಞಗಳೆಂಬುವಂತಹ ದೊಡ್ಡ ದೊಡ್ಡ ಕ್ರಿಯೆಗಳನ್ನು ಮಾಡುವುದು ಭಗವಂತನಿಂದಲೇ. ಇನ್ನ ಪ್ರಾಣನ್. ಇನ್ನು ಮತ್ತ ಮುಂದ ನಿಮಿಷತ್.
ನಿಮಿಷತ್ ಅಂತಂದ್ರೆ ಏನು ಯಾವುದು ನಿಮಿಷತ್ ಅಂದ್ರೆ ಕಣ್ಣು ಮುಚ್ಚುವುದು. ನಿಮಿಷತ್ ಅಂದ್ರೆ ಕಣ್ಣು ಮುಚ್ಚುವುದು. ಕಣ್ಣು ಮುಚ್ಚುವಿಕೆ ಅಂದ್ರೆ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾಗಳಿಂದ ಕೂಡಿದ್ದೆಲ್ಲ ಏನಿದೆ ಅಲ್ಲ ಅದೆಲ್ಲವೂ ಈ ಭಗವಂತನಲ್ಲಿ ಆಶ್ರಿತವಾಗಿದೆ. ನೋಡ್ರಿ, ಏಜತ್ ಅನ್ನೋದಕ್ಕ ಪ್ರಾಣ ಅನ್ನೋದಕ್ಕ ಸಾಮಾನ್ಯ ಚೇಷ್ಟ, ವಿಶೇಷ ಚೇಷ್ಟ. ನಿಮಿಷತ್ ಅಂದ್ರೆ ಅವಸ್ಥಾತ್ರಯಗಳಿಂದ ಕೂಡಿದ ಏನ್ ಬರ್ಕೊಂಡಿದ್ದೀರಿ? ಅವಸ್ಥಾತ್ರಯಯುಕ್ತವಾದದ್ದು ಎಲ್ಲವೂ ಭಗವಂತನಲ್ಲಿ ಆಶ್ರಿತವಾಗಿದೆ ಅಂತ ಅರ್ಥ. ಸರಿನಾ? ತಿಳಿತದಿಲ್ಲೋ? ಈಗ ಮಂತ್ರಾರ್ಥ ನೋಡ್ಬಿಟ್ರಿ ಒಂದ್ಸಲ. ಎಲ್ಲ ಶಬ್ದಾರ್ಥ ಹೇಳಿದ್ದೀನಿ. ಭಗವಂತನ ಮತ್ತೊಂದು ಮಹಿಮೆಗಳನ್ನ ಅಂದ್ರೆ ಮತ್ತಿಷ್ಟು ಮಹಿಮೆಗಳನ್ನು ಹೇಳಿಕೊರಟಿದ್ದಾರೆ. ವಿಹಿ ನಿತ್ಯದಲ್ಲಿ ಅಭಿವ್ಯಕ್ತವಾದ ಸ್ವರೂಪ ಉಳ್ಳವನು, ಸನ್ನಿಹಿತಂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ನಮ್ಮ ಹೃದಯದಲ್ಲಿಯೇ ಇದ್ದಾನೆ, ಪ್ರಸಿದ್ಧಿ ಇದು. ಆಮೇಲೆ ಮಹತ್ಪದಂ ಉತ್ತಮನಾದ ಪ್ರಾಪ್ಯ ಅಂದ್ರೆ ಹೊಂದಬೇಕಾದ ವ್ಯಕ್ತಿಗಳಲ್ಲಿ ಅತ್ಯಂತ ಉತ್ತಮನಾದವನು ಯಾರು ಅಂದ್ರೆ ಈ ಪರಮಾತ್ಮ. ಅತ್ರ ಈ ಭಗವಂತನಲ್ಲಿ ಏತತ್ ಸರ್ವಂ ಅರ್ಪಿತಂ ಇದೆಲ್ಲವೂ ಆಶ್ರಿತವಾಗಿದೆ. ಯಾವ್ದ್ಯಾವುದು ಭಗವಂತನಲ್ಲಿ ಆಶ್ರಿತವಾದದ್ದು ಅಂದ್ರೆ ಏಜತ್ ಪ್ರಾಣತ್ ನಿಮಿಷಚ್ಚ ಯತ್. ಯಾವ ವ್ಯಕ್ತಿ ಯಾವ ವಸ್ತು ಅದು ಸಾಮಾನ್ಯ ಚೇಷ್ಟಾ ಮಾಡ್ತದೆ, ವಿಶೇಷ ಚೇಷ್ಟಾ ಮಾಡ್ತದೆ, ಜಾಗೃತಾದಿ ವ್ಯವಸ್ಥೆ ಉಳ್ಳದ್ದಾಗಿದೆಯೋ ಆ ಎಲ್ಲಾ ಪ್ರಾಣಿಗಳು ಭಗವಂತನನ್ನ ಆಶ್ರಯಿಸಿಕೊಂಡದ. ಇಷ್ಟರ್ಥರಿ. ಏಜತ್ ಪ್ರಾಣತ್ ಸಾಮಾನ್ಯ ಕ್ರಿಯೆಯನ್ನ ಮಾಡುವ ಮತ್ತು ವಿಶೇಷ ಕ್ರಿಯೆಗಳನ್ನ ಮಾಡುವಂತಹ ಜಗತ್ತಲ್ಲಿರುವ ವ್ಯಕ್ತಿಗಳು. ನಿಮಿಷತ್ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ ಅವಸ್ಥೆಯನ್ನು ಹೊಂದಿದ್ದು. ಸರಿನಾ? ಮುಂದ ಎರಡನೇ ಮಂತ್ರ. ಏತಜ್ಜಾನಥ ಸದಸದ್ವರೇಣ್ಯಂ ಪರಂ ವಿಜ್ಞಾನಾದ್ಯದ್ವರಿಷ್ಠಂ ಪ್ರಜಾನಾಂ ಯದರ್ಚಿಮದ್ಯದಣುಭ್ಯೋ ಅಣುಚ ಯಸ್ಮಿನ್ ಲೋಕಾ ನಿಹಿತ ಲೋಕಿನಶ್ಚ. ಮತ್ತ ಭಗವಂತನ ಇನ್ನಿಷ್ಟು ಮಹಿಮಾ ಏನಂತಾರ? ಭಗವಂತನ ಮಹಿಮೆಯನ್ನು ನೋಡ್ಕೊಳ್ರಿ. ಏನು? ಈ ಭಗವಂತ ಏನಿದ್ದಾನ ಇವ ಸದಸದ್ವರೇಣ್ಯಂ. ಸದಸದ್ವರೇಣ್ಯ ಅಂದ್ರೆ ಮೂರ್ತ ಹಾಗೂ ಅಮೂರ್ತ ಪದಾರ್ಥಗಳಿಂದ ಶ್ರೇಷ್ಠನಾಗಿದ್ದಾನೆ. ಸತ್ ಅಸತ್ ಅನ್ನೋ ಶಬ್ದಕ್ಕ ಮೂರ್ತ ಅಂತ ಬರೆದಿಟ್ಕೊಳ್ರಿ, ಗೊತ್ತಾಗಂಗಿಲ್ಲ. ಸದಸದ್ವರೇಣ್ಯಂ ಮೂರ್ತ ಪದಾರ್ಥಗಳಿಗಿಂತಲೂ ಉತ್ತಮನಾಗಿದ್ದಾನೆ. ಸರಿನಾ? ಪರಂ ವಿಜ್ಞಾನಾತ್ ವಿಜ್ಞಾನಕ್ಕಿಂತ ಶ್ರೇಷ್ಠನಾಗಿದ್ದಾನೆ. ಅಲ್ರಿ, ಏನ್ ವಿಜ್ಞಾನಕ್ಕಿಂತ ಶ್ರೇಷ್ಠ ಏನು? ಯಾರು ಈ ವಿಜ್ಞಾನ ಅಂತ ಕೇಳಿದ್ರೆ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಿಗೆ ವಿಜ್ಞಾನ ಅಂತ ಹೆಸರದ ಅಂತ. ಬಹಳ ಚಂದ ಹೆಸರು, ಬರ್ದಿಟ್ಕೊಳ್ರಿ. ವಿಜ್ಞಾನ ತೆಳಗದ ಆಚಾರ್ಯ ಹೇಳ್ಯಾರ, ವಿಜ್ಞಾನಾತ್ ಬ್ರಹ್ಮಣ ಪರಂ, ಚತುರ್ಮುಖನಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಆಮೇಲೆ ಪ್ರಜೆಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಯದ ಅರ್ಚಿಷ್ಮತ್ ಅಂದ್ರೆ ಕಾಂತಿಯುಕ್ತವಾದದ್ದು. ಅರ್ಚಿ ಅಂದ್ರೆ ಬೆಳಕು, ಕಾಂತಿಯಿಂದ ಕೂಡಿದ್ದು. ಯದ ಅಣುಭ್ಯೋ ಅಣುವಾದ ಪದಾರ್ಥಗಳಿಗಿಂತಲೂ ಭಗವಂತನು ಅಣುವಾಗಿದ್ದಾನೆ. ಯಸ್ಮಿನ್ ಯಾವ ಭಗವಂತನಲ್ಲಿ ಲೋಕಾಹ ನಿಹಿತಾಹ ಲೋಕಿನಶ್ಚ ಎಲ್ಲ ಲೋಕಗಳು ಹಾಗೂ ಲೋಕದಲ್ಲಿರುವಂತಹ ಜನರು. ಇಲ್ಲಿ ಲೋಕಿನಃ ಅಂದ್ರೆ ಜನರು ಅಂತ ಅರ್ಥ, ಬರ್ಕೊಂಡಿಟ್ಕೊಂಡ್ರಿ. ಜನರು ಲೋಕದಲ್ಲಿ ವಾಸ ಮಾಡುವಂಥವ್ರು, ಅವರು ಲೋಕಗಳು ಹಾಗೂ ಲೋಕಿಗಳು ಇಬ್ಬರೂ ಅಲ್ಲೇ ಇದ್ದಾರ. ತಳಗ ತಾತ್ಪರ್ಯ ನೋಡ್ರಿ. ವಿಜ್ಞಾನಾತ್ ಬ್ರಹ್ಮಣ ಪರಂ. ವಿಜ್ಞಾನಾತ್ ಅನ್ನೋ ಶಬ್ದಕ್ಕೆ ಮುಂದೆ ಈಸಿಕೊಲ್ಟು ಹಾಕೊಂಡ್ಬಿಟ್ರೆ ಬ್ರಹ್ಮಣ ಅಂತ ಅರ್ಥ ಗೊತ್ತಾಗ್ತದೆ. ಹೌದು, ಬ್ರಹ್ಮದೇವರಿಗೆ ವಿಜ್ಞಾನ ಅಂತ ಎಲ್ಲಿ ಹೆಸರದ ಅಂತಂದ್ರೆ ಭಾಗವತ ವಾಕ್ಯ, ನಾವಿಹೃದಾದಿಹ ಸತೋಂಭಸಿ ಯಸ್ಯ ಪುಂಸೋ ವಿಜ್ಞಾನ ಶಕ್ತಿರಗಮಾಸಮನಂತ ಶಕ್ತೇ ಇತಿ ಭಾಗವತೆ. ಅಹಂ, ಅವ್ರು ಹೇಳ್ಕೊತಾರ ಬ್ರಹ್ಮದೇವರು ಏನಂತ ಹೇಳ್ಕೊತಾರ? ನಾನು ಏನಂತಾರ? ನಾನು ಸರಿ, ಅಹಂ ನಾನು, ಅನಂತ ಶಕ್ತೇ ಅನಂತ ಶಕ್ತಿ ಉಳ್ಳಂತಹ ಪರಮಾತ್ಮನ ನಾಭಿಹೃದಾತ್ ನಾಭಿ ಸರೋವರದಿಂದ, ಸತಃ ಅಂಬಸಿ ಸತಃ ನೀರಿನಲ್ಲಿ ಮಲಗಿರುವಂತಹ ಪುಂಸಃ ಭಗವಂತನ ವಿಜ್ಞಾನ ಶಕ್ತಿ ಅಂತ ಕರೆಸಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಹಿಂಗಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ವಿಜ್ಞಾನ ಅಂತ ಹೆಸರು. ಓಕೆ, ಪರಂ ವಿಜ್ಞಾನ ಅನ್ನೋದ್ರಿಂದ ಏನ್ ಹೇಳಿದಂಗಾಯ್ತು? ಪರಂ ವಿಜ್ಞಾನ ಅನ್ನೋದ್ರಿಂದಾಗಿ ಬ್ರಹ್ಮದೇವರಿಗಿಂತಲೂ ಉತ್ತಮನಾದವನು ಅಂತ ಅರ್ಥ. ಭಗವಂತ ಅದೇ ಉತ್ತಮನಾದವನು ಭಗವಂತ. ಮುಂದ ಮೂರನೇ ಮಂತ್ರ. ತದೇ ಅಂಬಸಿ ಸತಃ ನೀರಿನಲ್ಲಿ ಇರುವ, ಅದೇ ಕ್ಷೀರಸಾಗರದಲ್ಲಿ ಇರುವ ಅಂತ ಅರ್ಥ. ಮುಂದೆ
ಮುಂದೋಗೋಣ. ಆಯ್ತು ಬರ್ರಿ. ತದೇತದಕ್ಷರಂ ಬ್ರಹ್ಮ ಸ ಪ್ರಾಣಃ ತದು ವಾಕ್ ಮನಃ ತದೇತತ್ ಸತ್ಯಂ ತದಮೃತಂ ತದ್ವೇದ್ದವ್ಯಂ ಸೌಮ್ಯ ವಿದ್ಧಿ. ಮತ್ತ ಭಗವಂತನಿಗೆ ತದೇತದಕ್ಷರಂ ಬ್ರಹ್ಮ, ಈ ಭಗವಂತ ಏನಾಗ್ಯಾನ, ಇವ ಅಕ್ಷರನಾಗಿದ್ದಾನೆ. ಸರಿ ತಿಳಿತೇನ್ರಿ? ಇನ್ನು ಮುಂದ ತದೇತದ್ ಅಕ್ಷರಂ ಬ್ರಹ್ಮ, ಅಕ್ಷರನಾಮಕನಾದ ಭಗವಂತ. ಸ ಪ್ರಾಣಃ, ಆ ಭಗವಂತ ಏನು? ಪ್ರಾಣ. ಯಾಕ ಪ್ರಾಣ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರ, ಪ್ರಣಯನಾತ್ ಪ್ರಾಣ. ಏನು ಪ್ರಣಯನ ಅಂದ್ರ ಎಲ್ಲರನ್ನೂ ನಿಯಮನ ಮಾಡುವುದರಿಂದಾಗಿ ಅವನಿಗೆ ಪ್ರಾಣ ಎಂದು ಹೆಸರು. ತದು ವಾಕ್, ಆ ಭಗವಂತನಿಗೆ ವಾಕ್ ಅಂತ ಹೆಸರು. ಯಾಕ ಅಂದ್ರೆ ಎಲ್ಲ ವೇದಗಳನ್ನ ಉಚ್ಚಾರಣೆ ಮಾಡ್ತಾನೆ, ಅದರಿಂದ ದೇವರಿಗೇನೆ ವಾಕ್ ಅಂತ ಕರೆದ್ಬಿಡೋದಂತೆ. ಆಕ್ಚುಲಿ ದೇವರ ಮಾತಿನಿಂದ ವೇದಗಳು ಬಂದಾವ. ಈಗ ಹಂಗಿಲ್ರಿ, ದೇವರಿಗೇನೆ ಮಾತು ವಾಕ್ ಅಂತ ಹೆಸರು. ಯಾಕ ಅಂದ್ರ ಎಷ್ಟು ವೇದಗಳನ್ನ ಅನ್ಕೋತ್ ಕೂತಾನ, ಎಷ್ಟು ದಿವಸದಿಂದ. ವೈಕುಂಠಸ್ಯಾಖಿಲ ವೇದಾಹ ಉದ್ಗೀರ್ಯಂತೆ ನಿಶಮ್ಯತಃ. 24 hours ಭಗವಂತನ ಮುಖದಿಂದ ವೇದಗಳ ಬರ್ಲಿಕ್ಕತ್ತಾವಂತ ಹೊರಗೆ. ಅವು ಮುಗಿತಾನೆ ಇಲ್ಲ. ಏನು ಬಹಳೊತ್ತು ವೇದ ಅಂದ್ಬಿಟ್ರಿ ಅಂದ್ರೆ ಆಯಾಸ ಆಗ್ಬಿಡ್ತದ ನಮಗ. ಅದಕ್ಕೆ ಪಾರಾಯಣ ಏನ್ ಮಾಡ್ತೀವ್ರಿ ನಾವು, ಹಂಚ್ಕೊಂಡಿರ್ತೀವಿ. ಬೆಳಿಗ್ಗೆ ಒಂದ್ ಸರ್ಗ, ಸಾಯಂಕಾಲ ಒಂದ್ ಸರ್ಗ, ಹಿಂಗ್ ಮಾಡಿ ಮಧ್ಯ ಮುಗಿಸು ಅಂತ ಇಟ್ಕೊಂಡಿರ್ತೀವಿ. ಇಲ್ಲ ನಾವು ಅದಕ್ಕೆ 24 ತಾಸು ಹಂಗೆ ಕೂತ್ರೆ ಅವ್ನ ಪರಿಸ್ಥಿತಿ ಏನು ಒಂದೆಲ್ರ. ಅದಕ್ಕೆ ಅಸ್ಯ ಭೂತಸ್ಯ ಮಹತೋ ನಿಶ್ವಸಿತಮೇಕಂ ಅಂತ ಋಗ್ವೇದ ಬೃಹದಾರಣ್ಯಕದಲ್ಲಿ ಹೇಳುವಾಗ ಭಗವಂತ ಹಯಗ್ರೀವ ರೂಪದಲ್ಲಿ ವೇದಗಳನ್ನು ಹೆಂಗ್ ಉಚ್ಚಾರ ಮಾಡಿತಾನಂದ್ರೆ ಶ್ವಾಸೋಚ್ಛ್ವಾಸ ಮಾಡಿದಷ್ಟು ಸರಳ ಮಾಡ್ಲಿತಾನ. ಏನೇನೇನೇನು ಆಯಸಿಲ್ಲ ಅಂತ. ಆಯ್ತಾ? ಅದಕ್ಕೆ ವಾಕ್ ಅಂತ ಕರೀತಾರ. ಮನಃ ಮಂತ್ರತ್ವತಃ, ಜ್ಞಾನ ಉಳ್ಳವನಾದದ್ರಿಂದ ದೇವರಿಗೆ ಮನಃ ಅಂತ ಹೆಸರು. ಸರಿ, ಮತ್ತೆ ನಮಗೂ ಜ್ಞಾನದ, ನಮ್ಗೆ ಯಾಕೆ ಮನಃ ಅಂತ ಕರೆಯಂಗಿಲ್ಲ ಅಂದ್ರೆ ನಿಮ್ಗೆ ಹೇಳ್ಕೊಟ್ಟ ಜ್ಞಾನದ ಅವ್ನು ಸ್ವಂತ ಜ್ಞಾನ ಇಷ್ಟ. ಕೆಲವರಿಗೆ ಹೇಳ್ಕೊಟ್ರು ತಿಳಿತಿರಂಗಿಲ್ರಿ, ಹೇಳಿದ್ರು ತಿಳಿಯಂಗಿಲ್ಲ ಅಂತಿರ್ತಾರಲ್ಲ ಅವರು. ಇನ್ನ ತದೇತತ್ ಸತ್ಯಂ, ಆ ಭಗವಂತ ನಿರ್ದುಷ್ಟ ಆನಂದ ರೂಪ, ಅಮೃತ. ತದ್ವೇದ್ದವ್ಯಂ ಸೌಮ್ಯ ವಿಧಿ, ಭಗವಂತನನ್ನೇ ನೀನು ತಿಳಿಯಬೇಕು, ತಿಳಿ ಅಂತ ತಿಳಿದುಕೊಂಡು ಹೇಳಿದ್ದಾರೆ. ಕೆಳಗೆ ಶಬ್ದ ನಿರ್ಣಯ. ಪ್ರಾಣ ಪ್ರಣಯನಾಥ್, ನಮ್ಮೆಲ್ಲರನ್ನು ನೇಮಿಸುತ್ತಾನ, ಅದರಿಂದ ದೇವರಿಗೆ ಪ್ರಾಣ ಅಂತ ಹೆಸರು. ವಿಷ್ಣು, ಭಗವಂತನಿಗೆ ವಕ್ತೃತ್ವಾತ್ ವಾಗುದೀರಿತ, ವಕ್ತೃತ್ವಾತ್ ಎಲ್ಲ ವೇದಗಳ ಉಚ್ಚಾರಣೆ ಮಾಡ್ತಾನೆ, ಅದರಿಂದ ವಾಕ್. ಮನೋ ಮಂತೃತ್ವತಃ, ಎಲ್ಲವನ್ನು ತಿಳಿದುಕೊಂಡಿದ್ದಾನ, ಅದರಿಂದ ಮಂತ್ರ. ವಿಷ್ಣು ಸರ್ವಜೀವ ನಿಯಾಮಕ, ಭಗವಂತನು ಎಲ್ಲ ಜೀವರ ನಿಯಾಮಕನಾಗಿದ್ದಾನೆ. ಇತಿ ಶಬ್ದ ನಿರ್ಣಯ. ಇನ್ನ 4 ಮತ್ತು 5 2 ಮಂತ್ರಗಳಲ್ಲಿ ಒಂದ್ ಚಂದ ಹೇಳ್ತಾರೆ. ಏನಂತಂದ್ರೆ ಭಗವಂತನನ್ನು ತಿಳ್ಕೋ ಅಂದ್ರಲ್ಲ, ಹೆಂಗಿರಬೇಕು ನಮ್ ತಿಳ್ಕೊಳ್ಳುವಿಕೆ ಅಂತಂದ್ರೆ, ಈಗ ಬಿಲ್ಗಾರ ಇರ್ತಾನ. ಬಿಲ್ಗಾರ ಅಂದ್ರೆ ಬಿಲ್ಲು ಬಾಣಗಳನ್ನ ಹೂಡಿ ಗುರಿಯನ್ನ ಮುಟ್ಟುವಂಥವನು. ಉದಾಹರಣೆಗೆ ಅರ್ಜುನನ್ನ ಇಟ್ಟುಕೊಳ್ಳಂತ. ಅರ್ಜುನ ಆ ಬಿಲ್ಲಿಗೆ, ಧನಸ್ಸಿಗೆ ಒಂದು ಬಾಣವನ್ನ ಹೂಡಿ ಬಿಟ್ಟ ಅಂದ್ರೆ ಸರಿಯಾಗಿ ಗುರಿಗೆ ಹೋಗಿ ಮುಟ್ತದ. ಹೌದೋ ಇಲ್ಲೋ? ಉಪನಿಷತ್ ಏನ್ ಮಾಡ್ತದ, ಇದನ್ನ ದೃಷ್ಟಾಂತ ಕೊಟ್ಟು ಭಗವಂತನನ್ನ ನೀ ಈ ರೀತಿಯಾಗಿ ಹೊಂದಬೇಕು. ಅದಕ್ಕೆ ನೋಡ್ರಿ, ಧನುರ್ಗೃಹೀತ್ವ ಔಪನಿಷದಂ ಮಹಾಸ್ತ್ರಂ. ಧನುಹು, ಯಾವುದು ಧನುಸ್ಸದು? ಔಪನಿಷದಂ ಧನುಹು ಮಹಾಸ್ತ್ರಂ. ತಿಳ್ಕೊಂಡ್ರಿ? ಉಪನಿಷತ್ತುಗಳೆಂಬುವಂತಹ ಅಂದ್ರೆ ವೇದಶಾಸ್ತ್ರಗಳೆಂಬುವಂತಹ ಬಿಲ್ಲನ್ನ ಹಿಡಿದುಕೊಂಡು, ತಿಳಿತಾ? ಯಾವುದು ಬಿಲ್ಲಿಲ್ಲಿ? ಉಪನಿಷತ್ತು, ಶಾಸ್ತ್ರ, ಇವುಗಳೆಲ್ಲವೂ ಕೂಡ ಏನಾಗಿದೆ, ಅಥವಾ ಔಪನಿಷದಂ ಅನ್ನೋ ಶಬ್ದಕ್ಕೆ ಓಂಕಾರ ಅಂತೆ ಅರ್ಥ ಮಾಡಿಕೊಳ್ಳ್ರಿ. ಪ್ರಣವ, ಅದನ್ನ ಕೆಳಗೆ ಹೇಳೋರಿದ್ದಾರೆ ಮುಂದೆ. ಶಾಸ್ತ್ರಗಳು ಅಥವಾ ಶಾಸ್ತ್ರಕ್ಕೆ ಮೂಲವಾಗಿರುವಂತಹ ಓಂಕಾರ. ಧನುಹು ಗೃಹೀತ್ವ ಔಪನಿಷದಂ, ಔಪನಿಷದಂ ಅನ್ನೋ ಶಬ್ದಕ್ಕೆ ಓಂಕಾರ ಅಂತ ಇಟ್ಕೊಳ್ರಿ. ಅದೇ ಮಹಾಸ್ತ್ರ. ಶರಂ, ಅದಕ್ಕ ಉಪಾಸನಿಷಿತಂ ಸಂದಧೀತ, ಉಪಾಸನೆಯಿಂದ ನಿಶಿತವಾಗಿರುವಂತಹ, ಚೂಪಾಗಿರುವಂತಹ ಬಾಣವನ್ನು ಹೂಡಬೇಕು. ಅಂದ್ರೆ ಶಾಸ್ತ್ರಗಳೆಂಬುವಂತಹ ಬಿಲ್ಲಿಗೆ ಓಂಕಾರವೆಂಬುವಂತಹ ಬಾಣವನ್ನು ಉಪಾಸನೆಯಿಂದ ಚೂಪಾಗಿ ಮಾಡ್ರಿ, ಸಂಧಾನ ಮಾಡ್ರಿ, ಅದಕ್ಕೆ ಜೋಡಿಸ್ರಿ. ಆಯಮ್ಯ ತದ್ಭಾವಗತೇನ ಚೇತಸ, ಅದನ್ನ ಎಳಿರಿ, ಎಳೆದು ಬಿಡ್ಬೇಕಲ್ಲ. ಅದಕ್ಕೆ ನಿಮ್ಮ ಮನಸ್ಸನ್ನ ಎಳೆದು ಅದಕ್ಕೆ ಬಿಡ್ಬೇಕು. ಲಕ್ಷ್ಯಂ ತದೇವಾಕ್ಷರ ಸೌಮ್ಯ ವಿಧಿ. ಲಕ್ಷ್ಯ ಯಾವ್ದಪ್ಪ, ನಿನ್ ಗುರಿ ಯಾವುದು ಅಂದ್ರೆ ಆ ಪರಮಾತ್ಮನೇ ನಿನಗೆ ಲಕ್ಷ್ಯ. ಮುಗಿದು ಹೊತ್ತು, ಬೇರೆ ಇಲ್ಲ. ಅದನ್ನೇ ಇನ್ನೊಂದು ರೀತಿಯಿಂದ ಪ್ರಣವೋ ಧನುಹು, ತೆಳಗದ ನೋಡ್ರಿ. ಪ್ರಣವ ಅಂದ್ರೆ ಓಂಕಾರ, ಓಂಕಾರವೇ ಧನು. ಶರೋ ಹ್ಯಾತ್ಮ, ಶರಹ ಅಂದ್ರೆ ಬಾಣ, ಆತ್ಮ ಅಂದ್ರೆ
ಓಂಕಾರವೆಂಬ ಬೆಲ್ಲಿಗೆ ಮನಸ್ಸೆಂಬ ಬಾಣವನ್ನ ಹೂಡಿ ಬ್ರಹ್ಮನೆಂಬ ಗುರಿಯನ್ನ ತಲುಪು. ಅಪ್ರಮತ್ತೇನ ವೇದ್ಧವ್ಯ, ಮೈ ಮೇಲೆ ಎಚ್ಚರ ತಪ್ಪಲಾರ್ದ ಹೊಡಿಯ ಮತ್ತೆ ಗುರಿಯನ್ನ ಎಲ್ಲರ ಎಕಡೆ ನೋಡ್ಕೊಂಡು ಹೊಡೆದು ಎಕಡೆ ಹೊಡೆಯೋದು ಎಕಡೆ ಹೋಗೋದು ಅದಕ್ಕೆ ಶರವತ್ ತನ್ಮಯೋ ಭವೇತ್. ಶರವು ಬಾಣವು ಹೇಗೆ ಹೋಗಿ ಗುರಿಯಲ್ಲಿ ಸೇರಿಕೊಳ್ಳುತ್ತದೋ ಹಾಗೆ ನಾವು ಭಗವಂತನಲ್ಲಿ ಸೇರಿಕೊಳ್ಳುತ್ತೇವೆ. ಒಟ್ಟಾರೆ ಅಭಿಪ್ರಾಯವೇನು ಅಂತಂದ್ರೆ, ನಮಗೇನು ಶಾಸ್ತ್ರ ಅಂತದ, ಈ ಶಾಸ್ತ್ರವೇ ದೊಡ್ಡದಾದ ಒಂದು ಬಿಲ್ಲು. ಇದಕ್ಕೆ ಈ ಶಾಸ್ತ್ರದಲ್ಲಿ ನಮ್ಮ ಮನಸ್ಸನ್ನ ಇಡಬೇಕು. ನಮ್ಮ ಮನಸ್ಸು ಇಡೋದು ಅಂತಂದ್ರೆ ಬಾಣ ಹೂಡೋದು ಅಂತ ಅರ್ಥ. ಮನಸ್ಸನ್ನ ಇಟ್ಟು ಗುರಿ ಮುಟ್ಟಬೇಕು ಅಂದ್ರೆ ಶಾಸ್ತ್ರದಲ್ಲಿ ಹೇಳಲಾದ ಭಗವಂತನನ್ನ ಮುಟ್ಟಬೇಕು. ಅದಕ್ಕೆ ಏನಾಗಬೇಕು, ಗುರಿ ಮುಟ್ಟಬೇಕಾದ್ರೆ ಆ ಕಡೆಗೆ ಈ ಕಡೆ ಲಕ್ಷ್ಯ ಇರಬಾರ್ದು. ಈ ಕಡೆಗೆ ಆ ಕಡೆ ಲಕ್ಷ್ಯ ಹೋಗ್ಬಿಟ್ರೆ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಗುರಿ ಮುಟ್ಟಿದಾಗ ಏನಾಗ್ತದಂದ್ರೆ ಬಾಣ ಹೋಗಿ ಗುರಿ ಒಳಗೆ ಸಿಕ್ಕೊಂಡಂಗ ನಾವು ಹೋಗಿ ಭಗವಂತನಲ್ಲಿ ಸೇರ್ತೇವೆ. ಇಷ್ಟು ವ್ಯವಸ್ಥೆ ನೋಡ್ರಿ. ಇದು ಹಿಂಗ ಭಗವಂತನ್ ತಿಳ್ಕೊಳ್ರಿ ಅಂತ ಈ 5ನೇ ಮಂತ್ರದಲ್ಲಿ ಹೇಳಿದ್ದಾರೆ. ಶಾಸ್ತ್ರವೇ ದೊಡ್ಡದಾದ ಬಿಲ್ಲು, ನಮ್ಮ ಮನಸ್ಸೇ ಬಾಣ. ಎಂಥ ಬಾಣ ಇದು? ಶ್ರವಣ ಮನನಾದಿಗಳಿಂದ ಚೂಪಾದ ಬಾಣ. ಶ್ರವಣ ಮನನ ಧ್ಯಾನ ಇವುಗಳಿಂದ ಚೂಪಾದ ಮನಸ್ಸೆಂಬ ಬಾಣವನ್ನು ಬ್ರಹ್ಮನೆಂಬ ಲಕ್ಷ್ಯಕ್ಕೆ ಇಟ್ಟು ಹೊಡೆದಾಗ ಅದು ಹೋಗಿ ಸೇರಿಕೊಳ್ಳುವಂತೆ ನಾವು ಕೂಡ ಭಗವಂತನಲ್ಲಿ ಸೇರಿಕೊಳ್ತೇವೆ. ಶರವತ್ ತನ್ಮಯೋ ಭವೇತ್. ಶ್ರೀಕೃಷ್ಣ ಅರ್ಪಣಮಸ್ತು.